ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಈ ಸ್ಥಳದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ವಿಶ್ವಾಸಿಗಳಿಗೆ ಹೇಳುವ ಮಾತೇನಂತಂದ್ರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ದೇವರ ವಾಕ್ಯ ನಮಗೆ ಹೇಳುವಂಥದ್ದು ಏನಂತಂದ್ರೆ, ನನ್ನಲ್ಲಿ ನಿಮ್ಮಲ್ಲಿ ಕ್ರಿಸ್ತನಲ್ಲಿರುವಂಥ ಮನಸ್ಸು ಇರಬೇಕು ಎಂಬುದಾಗಿ. ಇವತ್ತು ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ಏನಂತಂದ್ರೆ, ನಮ್ಮಲ್ಲಿ ಎಂತಹ ಮನಸ್ಸು ಇದೆ ಎಂಬುದಾಗಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸೇ ನನ್ನಲ್ಲಿ ಇದೆಯಾ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಸರಿ, ಕ್ರಿಸ್ತನ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿರಲಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆದ್ರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಥದ್ದು ಅಂತ ಹೇಳಿ ಕೆಲವೊಂದು ಕಾರ್ಯಗಳನ್ನ ಕಳೆದ ಕೆಲ ವಾರಗಳಿಂದ ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ. ಸರಿ, ಇನ್ನು ಮುಂದುವರಿಸಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಥದ್ದು, ಆತನಲ್ಲಿ ಎಂಥ ಮನಸ್ಸಿತ್ತು ಅನ್ನೋದನ್ನ ನಾವು ಧ್ಯಾನ ಮಾಡಿ ನೋಡೋಣ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಎಂಥದ್ದು ಅಂತಂದ್ರೆ, ಇತರರನ್ನ ಸಹಿಸುವಂತ ಮನಸ್ಸು. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಥದ್ದು? ಇತರರನ್ನ ಸಹಿಸುವಂತಹ ಮನಸ್ಸು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಲೂಕನ ಬರೆದಂಥ ಸುವಾರ್ತೆ 2ನೇ ಅಧ್ಯಾಯ ವಾಕ್ಯಗಳು 41ರಿಂದ ನಾವು ಓದಿ ನೋಡೋಣ. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನ ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತಿಯವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನ ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು, ಕಂದ, ನೀನು ನಮಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು ಆತನು ಅವರಿಗೆ. ಇಲ್ಲೇನಾಗುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತನು, ಮರಿಯಳು, ಯೋಸೇಫನು ಇವರು ನಜರೇತಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಗಲಿಲಾಯ ಪ್ರಾಂತದ ನಜರೇತಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವ್ರು ಪ್ರತಿ ವರ್ಷ ಏನ್ ಮಾಡ್ತಾರೆ, ಪಸ್ಕ ಹಬ್ಬ ಬರುವಾಗ ಯೆರೂಸಲೇಮಿಗೆ ಆರಾಧನೆಗೋಸ್ಕರವಾಗಿ ಬರುವಂಥದ್ದು ಅವ್ರಿಗೆ ವಾಡಿಕೆ. ಇದೇ ರೀತಿ ಒಂದು ಸರಿ ಪಸ್ಕ ಹಬ್ಬ ಇರುವಾಗ ಯೆರೂಸಲೇಮಿಗೆ ದೇವರ ಆರಾಧನೆಗೋಸ್ಕರವಾಗಿ ಬರ್ತಾರೆ. ಅಲ್ಲಿ ಬಂದು ಕೆಲ ದಿನ ಇದ್ದು ದೇವರ ಆರಾಧನೆಯಲ್ಲಿ ಪಾಲ್ಗೊಂಡು ತಿರುಗಿ ಊರಿಗೆ ಹೋಗ್ತಾ ಇರುವಾಗ ಯೇಸು ಕ್ರಿಸ್ತನು ಅವ್ರ ಜೊತೆಯಲ್ಲಿ ಇರೋದಿಲ್ಲ. ಅಂದ್ರೆ ಇವ್ರು ಊರಿಂದ ಬರುವಾಗ ನಜರೇತಿಂದ ಎಲ್ಲ ಒಂದಷ್ಟು ಜನ ಮಾತಾಡ್ಕೊಂಡು ಬನ್ನಿ ಹೋಗೋಣ ಅಂತ ಎಲ್ಲ ಒಂದು ಸ್ವಲ್ಪ ದೊಡ್ಡ ಗುಂಪಾಗಿ ಬಂದು ಬಳಗ ಎಲ್ಲರೂ ಅಲ್ಲಿಂದ ಬಂದಿರ್ತಾರೆ. ಹೋಗುವಾಗ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಎಲ್ಲ ಮಧ್ಯದಲ್ಲಿ ಅವ್ರು ಇರ್ಬೋದು ಒಂದಷ್ಟು ಜನದ ಜೊತೆಯಲ್ಲಿ. ಸರಿ ಆಯ್ತು ಅಂತ ಮರಿಯಳು ಯೋಸೇಫನ್ ಏನ್ ಮಾಡ್ತಾರೆ, ಸುಮ್ಮನೆ ಹಂಗೆ ಜನಗಳ ಜೊತೆ ಹೋಗ್ಬಿಡ್ತಾರೆ. ಒಂದು ದಿವಸದಷ್ಟು ಪ್ರಯಾಣ ಮಾಡಿ ಹುಡುಕು ನೋಡಿದಾಗ ಆತನ ಎಲ್ಲೂ ಸಹ ಕಾಣಿಸೋದಿಲ್ಲ. ಆಗ ಇವ್ರಿಗೇನಾಗುತ್ತೆ, ಆತಂಕ ಆಗುತ್ತೆ. ಅಯ್ಯೋ, ಎಲ್ಲಿ ಯೇಸು ಕ್ರಿಸ್ತನ ಎಲ್ಲಿ ಇಲ್ವಲ್ಲ, ನಾವು ಇಲ್ಲೇ ಎಲ್ಲ ಜನಗಳ ಮಧ್ಯದಲ್ಲಿ ಇರ್ಬೋದು ಅಂತ ಅನ್ಕೊಂಡು ಇಲ್ವಲ್ಲ ಅಂತ ಅಂದ್ಬಿಟ್ಟು ತಿರುಗಿ ಹಂಗೆ ಹುಡುಕೊಂಡು ಯೆರೂಸಲೇಮಿಗೆ ಬರ್ತಾರೆ. ಯೆರೂಸಲೇಮಿಗೆ ಬಂದು ಯೆರೂಸಲೇಮಿನೆಲ್ಲ ಹುಡುಕಿ ನೋಡ್ತಾರೆ. ಕೊನೆಗೆ ದೇವಾಲಯಕ್ಕೆ ಬರುವಾಗ ಏನಾಗುತ್ತೆ, ದೇವಾಲಯದಲ್ಲಿ ಯೇಸು ಕ್ರಿಸ್ತನು ಕುಳಿತುಕೊಂಡು ಅಲ್ಲಿ ವಾಕ್ಯವನ್ನು ಉಪದೇಶ ಮಾಡ್ತಾ ಇದ್ದಂಥವ್ರ ಉಪದೇಶವನ್ನು ಕೇಳ್ತಾ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇರುವಂತದನ್ನ ಅವ್ರು ನೋಡ್ತಾರೆ. ಮತ್ತೆ ಅವರು ಈ ಕಾರ್ಯವನ್ನು ಮಾಡ್ತಾ ಇರೋದನ್ನ ಅಲ್ಲಿದ್ದಂಥ ಬೋಧಕರು ನೋಡಿ ಆಶ್ಚರ್ಯ ಪಡ್ತಾರೆ. ಆತನ ಬುದ್ಧಿಗೂ ಆತನ ಕೊಡುವಂತ ಉತ್ತರಗಳಿಗೂ ಅವರು ಆಶ್ಚರ್ಯ ಪಡ್ತಾರೆ. ಮತ್ತೆ ಯೋಸೇಫನು ಮರಿಯಲು ಸಹ ಆತನನ್ನ ನೋಡಿ ಇವರು ಸಹ ಆಶ್ಚರ್ಯಪಟ್ಟು ಬಂದು, ಕಂದ, ನೀನ್ ಯಾಕೆ ಈ ತರ ಮಾಡಿದೆ? ನಾನು ನಿಮ್ ತಂದೆ ಎಷ್ಟೋ ಕಳವಳಗೊಂಡು ಮತ್ತೆ ತಿರುಗಿ ಹುಡುಗಿ ಬಂದು ನಿನ್ನ ಹತ್ರ ಬಂದ್ವಿ, ಯಾಕಪ್ಪ ಹಿಂಗ್ ಮಾಡಿದೆ ಅಂತ ಯೇಸು ಕ್ರಿಸ್ತನನ್ನ ಪ್ರಶ್ನೆ ಕೇಳ್ತಾರೆ. ಹಂಗ ಪ್ರಶ್ನೆ ಕೇಳಿದಾಗ ಯೇಸು ಕ್ರಿಸ್ತನ ಅವರಿಗೆ ಕೊಡುವಂತ ಉತ್ತರ ಏನು ಅಂತಂದ್ರೆ, ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಅವ್ರು ಈ ರೀತಿ ಕೇಳುವಾಗ ಅವ್ರು ಹೇಳುವಂತ ಮಾತೇನಂತಂದ್ರೆ, ನೀವು ನನ್ನ ಹುಡುಕಿದ್ದೇನು? ಏನು ನಾನು ಹುಡುಕಿದ್ರಿ ನೀವು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದ್ರೆ ನಿಮಗೆ ತಿಳಿದಿಲ್ವಾ? ನಾನು ನನ್ನ ತಂದೆಯ ಮನೇಲಿ ಇರಬೇಕಾದ್ರೆ ನಿಮಗೆ ಗೊತ್ತಿಲ್ವಾ? ನೀವು ನನ್ನ ಯಾಕೆ ಹುಡುಕಿದ್ರಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನು ಅವರನ್ನ ಪ್ರಶ್ನೆ ಮಾಡೋದನ್ನ ನಾವು ನೋಡುತ್ತೇವೆ. ಇದಾದ್ಮೇಲೆ 50ನೇ ವಾಕ್ಯದಲ್ಲಿದೆ, ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಆತನು ಏನ್ ಹೇಳಿದ ಅನ್ನೋದು ಇವರಿಗೆ ಅರ್ಥ ಆಗ್ಲಿಲ್ಲ.
ಆಗ ಈ ಒಂದು ಸಂದರ್ಭವನ್ನು ನೋಡುವಾಗ ಯೇಸು ಕ್ರಿಸ್ತನು ತನ್ನ ತಂದೆ ತಾಯಿಯ ವಿಷಯದಲ್ಲಿ ಅವ್ರಿಗೆ ಬೇಸರ ಆಗಿದೆ. ಏನ್ ಬೇಸರ ಆಗಿದೆ? ನೀವು ನನ್ನನ್ನು ಯಾಕೆ ಹುಡುಕಿ ಬಂದ್ರಿ? ಮೊದಲು ಅವರು ಆತನನ್ನು ಹುಡುಕಿದ್ದು ಆತನಿಗೆ ಬೇಸರ ಆಗಿದೆ. ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಲಿಲ್ಲವೋ? ಅಂದ್ರೆ ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕು, ಅದು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅಂದ್ರೆ ಆತನು ತಂದೆಯ ಮನೆಯಲ್ಲಿ ಇರಬೇಕು ಅನ್ನೋದನ್ನ ಇವರು ಅರ್ಥ ಮಾಡ್ಕೊಂಡ್ರ ಇರೋದ್ರಿಂದ ಆತನಿಗೆ ಅವ್ರ ವಿಷಯದಲ್ಲಿ ಬೇಸರ ಆಗಿದೆ. ಮತ್ತೆ ಇದನ್ನ ಹೇಳಿದ್ಮೇಲೆ ಕೂಡ ತಾನು ಏನ್ ಹೇಳ್ದ ಅನ್ನೋದು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಆಗ ಈ ವಿಷಯದಲ್ಲಿ ಯೇಸು ಕ್ರಿಸ್ತನಿಗೆ ಬೇಸರ ಆಗಿರುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಅವ್ರ ತಂದೆ ತಾಯಿಗಳನ್ನ ನಾವು ಗಮನಿಸುವಾಗ ಮರಿಯಳು ಯೋಸೇಫನು ಯಾವ ರೀತಿ ಆಗಿದ್ರು ಅಂತಂತಂದ್ರೆ, ಯೇಸು ಕ್ರಿಸ್ತನ ಜ್ಞಾನಕ್ಕೆ ಅವ್ರಿಗೆ ಸರಿಸಮವಾಗಿರಲಿಲ್ಲ. ಯೇಸು ಕ್ರಿಸ್ತನ ತಿಳುವಳಿಕೆಗೆ ಅವ್ರಿಗೆ ಸರಿಸಮವಾಗಿರಲಿಲ್ಲ. ಆತನ ಮಾತುಗಳು ಇವರಿಗೆ ಅರ್ಥ ಆಗಲಿಲ್ಲ. ಆಗ ಮರಿಯಳು ಯೋಸೇಫನು ಯೇಸು ಕ್ರಿಸ್ತನ ಜ್ಞಾನಕ್ಕಿಂತ ಕಡಿಮೆ ಆಗಿದ್ರು, ಯೇಸು ಕ್ರಿಸ್ತನ ತಿಳುವಳಿಕೆಗಿಂತ ಅವ್ರು ಕಡಿಮೆ ಆಗಿದ್ರು. ಆದ್ರೆ ಮರಿಯಳು ಯೋಸೇಫನು ಯೇಸು ಕ್ರಿಸ್ತನ ಜ್ಞಾನಕ್ಕಿಂತಲೂ ತಿಳುವಳಿಕೆಗಿಂತಲೂ ಅವ್ರು ಕಡಿಮೆ ಆಗಿದ್ರು ಸಹ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ 51ನೇ ವಾಕ್ಯದಲ್ಲಿ, ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ದೇವಾಲಯದಲ್ಲಿದ್ದಾಗ ಈ ತರ ಹುಡುಕಿ ಬರ್ತಾರೆ. ಅವ್ರು ತನ್ನನ್ನು ನೋಡಿ ಬೇಸರದಿಂದ ತಾನು ಹೇಳ್ತಾನೆ, ನೀವು ನನ್ನ ಯಾಕೆ ಹುಡುಕಿದ್ರಿ? ನಾನು ನನ್ನ ತಂದೆ ಮೇಲೆ ಇರ್ಬೇಕಂತ ನಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಆಗ ಮರಿಯಳು ಯೋಸೇಫನು ಯೇಸು ಕ್ರಿಸ್ತನಿಗಿಂತಲೂ ಜ್ಞಾನದಲ್ಲಿಯೂ ತಿಳುವಳಿಕೆಯಲ್ಲಿಯೂ ಅರಿವಿನಲ್ಲಿಯೂ ತುಂಬಾ ಕಡಿಮೆಯಾಗಿದ್ರು. ಆದ್ರೂ ಸಹ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ಅವ್ರ ಜೊತೆಯಲ್ಲಿ ಹೊರಟು ಹೋಗಿ ಅವರಿಗೆ ಅಧೀನನಾಗಿದ್ದನು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ಯೇಸು ಕ್ರಿಸ್ತನನ್ನ ಲೋಕ ರೀತಿಯಾಗಿ ಸಾಕಿ ಬೆಳೆಸಿದಂತ ಮರಿಯಳಿಗೂ ಯೋಸೇಫನಿಗೂ ಯೇಸು ಕ್ರಿಸ್ತನಿಗಿದ್ದಂತ ಜ್ಞಾನ ತಿಳುವಳಿಕೆ ಅರಿವು ಇರಲಿಲ್ಲ. ಆತನಿಗಿದ್ದಂತ ಜ್ಞಾನ ತಿಳುವಳಿಕೆ ಅರಿವಿಗಿಂತಲೂ ಇವರು ಕಡಿಮೆಯಾಗಿದ್ರು. ಆದರೂ ಸಹ ಯೇಸು ಕ್ರಿಸ್ತನು ಅವರನ್ನ ಸಹಿಸಿಕೊಂಡು ಅವರಿಗೆ ಅಧೀನನಾಗಿದ್ದನು. ಹಲ್ಲೆಲೂಯಾ. ಯಾರಾದರೂ ಒಬ್ರು ಯಾರಿಗೆ ಅಧೀನರಾಗಿರ್ತಾರೆ? ತಮಗಿಂತ ಚೆನ್ನಾಗಿ ತಿಳಿದಿರೋರು, ತಮಗಿಂತ ಚೆನ್ನಾಗಿ ಗೊತ್ತಿರೋರು ಅನ್ನೋಂಥವ್ರಿಗೆ ಬೇರೆಯವ್ರು ಏನ್ ಮಾಡ್ತಾರೆ? ಅಧೀನರಾಗಿರ್ತಾರೆ. ಅವ್ರಿಗೆಲ್ಲ ಗೊತ್ತಪ್ಪ, ಅವ್ರಿಗೆಲ್ಲ ಅರ್ಥ ಆಗುತ್ತೆ, ತುಂಬಾ ಬುದ್ಧಿ ಇದೆ ಅವ್ರಿಗೆ ಅಂತ ಯಾರಾದ್ರೂ ತಮಗಿಂತ ಜಾಸ್ತಿ ಬುದ್ಧಿವಂತರು, ತಿಳುವಳಿಕೆ ಜಾಸ್ತಿ ಇರುವಂತವ್ರು, ಅರಿವು ಜಾಸ್ತಿ ಇರುವಂತವ್ರಿಗೆ ಏನು ಮಾತಾಡಿದ್ರೆ ಸುಮ್ಮನೆ ಇರ್ತಾರೆ ಅವ್ರ ಮುಂದೆ. ಅವ್ರಿಗೆಲ್ಲ ಗೊತ್ತಿರುತ್ತೆ, ನಾವು ಮಾತಾಡ್ಬಾರ್ದು, ಅವ್ರು ಹೇಳೋದು ನಾವು ಕೇಳ್ಬೇಕಷ್ಟೇ ಅಂತ. ಆದ್ರೆ ಯಾರಿಗಾದ್ರೂ ಇನ್ನೊಬ್ಬರಿಗೆ ನಮ್ಗಿಂತ ತುಂಬಾ ಕಡಿಮೆ ಬುದ್ಧಿ ಇದೆ, ನಮಗಿಂತ ಜಾಸ್ತಿ ತಿಳುವಳಿಕೆ ಕಡಿಮೆ ಇದೆ ಅಂತಂತಂದ್ರೆ ಏನ್ ಮಾಡ್ತಾರೆ? ಅವನ್ಗೆ ಆ ಬುದ್ಧಿನೇ ಇಲ್ಲ, ಅವನೊಬ್ಬ ದಡ್ಡ, ಅವನಿಗೆ ಅರ್ಥನೇ ಆಗಲ್ಲ, ಅಯ್ಯೋ ಅಂತ ಅವ್ರನ್ನ ನಿರ್ಲಕ್ಷ್ಯದಿಂದ ನೋಡ್ತಾರೆ. ಆಗ ಆ ಬುದ್ಧಿ ಅಂದ್ರೆ ಅವ್ನಿಗೆ ಕೇಳೋ ಮಾತು ಕೇಳೋದಾ ಅಂತ ತಮಗಿಂತ ಕಡಿಮೆ ಆಗಿರುವಂತವ್ರನ್ನ ಗಣನೆಗೆ ತಗೊಳ್ಳೋದಿಲ್ಲ. ಆದ್ರೆ ಯೋಸೇಫರು ಮರಿಯಳು ಯೇಸು ಕ್ರಿಸ್ತನಿಗಿಂತ ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ, ಅರಿವಿನಲ್ಲಿ ಎಲ್ಲದರಲ್ಲೂ ಕಡಿಮೆ. ಆದ್ರೆ ಯೇಸು ಕ್ರಿಸ್ತನ ಅವರಿಗೆ ಅಧೀನನಾಗಿ ಇದ್ದನು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ಎಂಥದ್ದು? ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ಎಂಥದ್ದು ಅಂತಂದ್ರೆ ಇತರರನ್ನ ಸಹಿಸಿಕೊಳ್ಳುವಂತ ಮನಸ್ಸು. ತನ್ನನ್ನು ಲೌಕ ರೀತಿಯಾಗಿ ಸಾಕಿ ಬೆಳೆಸಿದಂತ ತಂದೆ ತಾಯಿಗಳಿಗೆ ತನಗೆ ಇದ್ದಷ್ಟು ಜ್ಞಾನ, ತಿಳುವಳಿಕೆ, ಅರಿವು ಇರಲಿಲ್ಲ. ತಾನು ಹೇಳಿದ್ದು ಅವರಿಗೆ ಅರ್ಥವಾಗಲಿಲ್ಲ. ಆದ್ರೂ ಸಹ ಅವರನ್ನು ಸಹಿಸಿಕೊಂಡು ಅವರಿಗೆ ತಾನು ಅಧೀನನಾಗಿ ತಾನಿದ್ದನು. ಎಲ್ಲಿವರೆಗೂ? 30 ವರ್ಷಗಳವರೆಗೂ ತಾನು ಅಧೀನನಾಗಿದ್ದನು. ಈ ಘಟನೆ ನಡೆದಂತ ಸಂದರ್ಭ ತನಗೆ 12 ವರ್ಷ. ಆದ್ರೆ ಆಗ ತಾನು ಹಿಂತಿರುಗಿ ಹೋಗಿ ಸುಮಾರು 30 ವರ್ಷ ಆಗೋವರೆಗೂ ಸಹ ತಾನು ತಂದೆ ತಾಯಿಗೆ ಅಧೀನನಾಗಿ ಜೀವಿಸಿದನು. ಆಗ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ಎಂಥದ್ದು? ಇತರಗಳನ್ನ ಸಹಿಸುವಂತ ಮನಸ್ಸು. ಅದೇ ರೀತಿಯಾಗಿ ತನಗಿಂತ ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ, ಅರಿವಿನಲ್ಲಿ ಕಡಿಮೆಯಾಗಿದ್ದಂತ ಮರಿಯಳನ್ನು ಯೋಸೇಫನು ಯೇಸು ಕ್ರಿಸ್ತನನ್ನು ಸಹಿಸಿ ಅವರಿಗೆ ಅಧೀನನಾಗಿ ತನ್ನ ಮಗನಾಗಿ ಜೀವಿಸಿದನು. ಹಲ್ಲೆಲೂಯಾ. ಇವತ್ತು ಅನೇಕ ಮಕ್ಕಳು ಹೇಳುವಂತ ಮಾತೇನಂತಂದ್ರೆ, ಇಂಥ ಅಪ್ಪ ಅಮ್ಮನ ಜೊತೆ ಬದುಕೋದಕ್ಕೆ ಆಗಲ್ಲ, ಇವ್ರಿಗೆ ಬುದ್ಧಿನೇ ಇಲ್ಲ, ಇವ್ರಿಗೆ ತಿಳುವಳಿಕೆನೇ ಇಲ್ಲ, ಇವ್ರಿಗೆ ಅರ್ಥನೇ ಆಗಲ್ಲ, ಇವರೆಲ್ಲ ಆ ಕಾಲದವರು, ಈ ಕಾಲದ ಬಗ್ಗೆ ಇವ್ರಿಗೆಲ್ಲ ಏನ್ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ತಂದೆ ತಾಯಿಗಳನ್ನ ಬೈತಾ ಇರ್ತಾರೆ. ತಂದೆ ತಾಯಿಗಳ ಮೇಲೆ ದೋಷ ಹಾಕ್ತಾ ಇರ್ತಾರೆ, ಅಪರಾಧ ಆಗ್ತಾ ಇರ್ತಾರೆ. ತಂದೆ ತಾಯಿಗಳು ಏನೇ ಹೇಳಿದ್ರು ಸರಿ, ಏನೇ ಮಾತಾಡಿದ್ರೆ ಅಯ್ಯೋ ನಿಮ್ಗೆಲ್ಲ ಅರ್ಥ ಆಗೋ ಸುಮ್ಮನಿರಿ, ನೀವೆಲ್ಲ ಆ ಕಾಲದವರು, ಈ ಕಾಲದಲ್ಲಿ ಏನೇನೆಲ್ಲ ಆಗ್ತದೆ ನಮ್ಗೆ ಗೊತ್ತಾ, ನಮಗೆಲ್ಲ ಗೊತ್ತು ಅಂತಂದ್ಬಿಟ್ಟು ಮಾತಾಡುವಂತವರಾಗಿ ಇರ್ತಾರೆ. ಆಗ ತಂದೆ ತಾಯಿಗಳನ್ನ ಈ ಕಾಲದಲ್ಲಿ ಇರುವಂತ ಮಕ್ಕಳು ಏನ್ ಮಾಡ್ತಾರೆ? ತುಂಬಾ ನಿರ್ಲಕ್ಷ್ಯದಿಂದ, ಅಶ್ರದ್ಧೆಯಿಂದ ಅವರನ್ನ ನೋಡುವಂತವರಾಗಿರ್ತಾರೆ.
ಒಂದ್ರೆ ನಿಜ ಆಗಿರ್ಬೋದು. ಈ ಕಾಲದಲ್ಲಿರುವಂಥ ಮಕ್ಕಳು ತಂದೆ ತಾಯಿಗಳಿಗಿಂತ ಜಾಸ್ತಿ ಓದಿ, ಇವರು ಮಕ್ಕಳಾಗಿದ್ದಂಥ ಕಾಲದಲ್ಲಿ ಅವ್ರ ತಂದೆ ತಾಯಿಗಳು ಬಡತನದ ಇದ್ದು ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿರೋದಿಲ್ಲ. ಇವ್ರಿಗೆ ಒಂದ್ 2 ಅಕ್ಷರ ಓದಕ್ಕೂ ಬರೆದಿರೇ ಇರ್ಬೋದು. ಆದ್ರೆ ಈ ಕಾಲದಲ್ಲಿ ಇವ್ರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಹೆಂಗೋ ನಮ್ಮ ಮಕ್ಕಳಿಗೆ ಸ್ಕೂಲ್ಗಾದ್ರೆ ಕಳಿಸಿ, ಒಂದ್ ಸ್ವಲ್ಪ ಕಾಲೇಜಿಗೆ ಕಳಿಸಿ, ಒಂದು 4 ಅಕ್ಷರ ಕಲಿಸಿ, ನಮ್ಮ ತರ ಅವ್ರು ಆಗ್ಬಾರ್ದು, ಅವ್ರು ಓದಿ ಅವ್ರ ಜೀವಿತ ಚೆನ್ನಾಗಿರಲಿ, ಒಂದು ಒಳ್ಳೆ ಕೆಲಸ ಕಾರ್ಯದಲ್ಲಿ ಇರಲಿ, ಚೆನ್ನಾಗಿ ಬದುಕಲಿ, ಅದನ್ನ ನೋಡಿ ನಾವು ಸಂತೋಷ ಪಡೋಣ ಅಂತ ಕಷ್ಟಪಟ್ಟು ಬಾಧೆ ಪಟ್ಟು ಕೆಲಸಗಳು ಮಾಡಿ ಸಂಪಾದನೆ ಮಾಡಿ ಸಾಲಗಳು ಮಾಡಿ ಫೀಸ್ಗಳು ಕಟ್ಟಿ ಎಲ್ಲ ಸೇರಿಸಿ ಓದಿಸಿ ಎಲ್ಲ ಮಾಡಿದ್ರೆ ಇವರೆಲ್ಲ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಜ್ಞಾನ ಸಂಪಾದನೆ ಮಾಡ್ಕೊಂಡು ಆಮೇಲೆ ಹೇಳೋದು ನಿಮಗೆ ಬುದ್ಧಿ ಇಲ್ಲ ಅಂತ. ಇವ್ರಿಗೆ ಬುದ್ಧಿ ಇಲ್ಲ ಅಂತಿದ್ರೆ ಈ ಕೆಲಸ ಮಾಡ್ತಾನೆ ಇರಲಿಲ್ಲ. ಅವರು ಇವ್ರಿಗೆ ಬುದ್ಧಿ ಇಲ್ಲ, ಅದಕ್ಕೆ ಇವ್ರಿಗೆ ಮಾಡಿರೋದು ಏನು, ಕಷ್ಟಪಟ್ಟು ಬಾಧೆ ಪಟ್ಟು ಮಕ್ಕಳ ಜೀವಿತ ಚೆನ್ನಾಗಿರ್ಲಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ರಲ್ಲ, ತಂದೆ ತಾಯಿಗೆ ನಿಜವಾಗ್ಲೂ ಬುದ್ಧಿ ಇಲ್ಲ. ಇಂಥ ಮಕ್ಕಳಿಗೋಸ್ಕರ ಇದು ಮಾಡಿದ್ರಲ್ಲ, ಅವ್ರಿಗೆ ನಿಜವಾಗ್ಲೂ ಬುದ್ಧಿ ಇಲ್ಲ. ಬುದ್ಧಿ ಇದ್ದಿದ್ರೆ ನನ್ನ ಮಕ್ಕಳು ನಾಳೆ ಹಿಂಗೆ ಹೇಳ್ತಾರೆ ಅಂತ ಹೇಳಿ ಏನು ಮಾಡಿದ್ರೆ ಅವ್ರನ್ನು 2 ಅಕ್ಷರ ಓದಕ್ಕೆ ಬರ್ದಿರಂಗೆ ಬೀಜ ಬಿಟ್ಬಿಟ್ಟು ಸುಮ್ಮನಾಗ್ಬಿಟ್ರು. ಅವರು ಬುದ್ಧಿ ಇಲ್ವಲ್ಲ, ಅದಕ್ಕೆ ಇದೆಲ್ಲ ಮಾಡಿರೋದು. ಇವತ್ತು ಈ ಮಾತನ್ನ ಮಕ್ಕಳಿಂದ ಕೇಳಿಸ್ಕೊಳ್ಬೇಕಾದ ಪರಿಸ್ಥಿತಿ ತಂದೆ ತಾಯಿ. ಅವಾಗ ಇದನ್ನೆಲ್ಲ ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಅಜ್ಜಿ ತಾತ ಹಂಗೆ ಪರಿಸ್ಥಿತಿ ಹೆಂಗಿತ್ತು, ನಮ್ಮ ತಂದೆ ತಾಯಿಗಳ ಪರಿಸ್ಥಿತಿ ಹೆಂಗಿತ್ತು, ಅವ್ರು ನಮಗೋಸ್ಕರ ಏನ್ ಮಾಡಿದ್ರು, ಅವ್ರಿಗೆ ಏನು ಗೊತ್ತಿಲ್ಲ. ನಮ್ಗೆ ಇವತ್ತು ಗೊತ್ತಿದೆ ಅಂತಂದ್ರೆ ನಾವು ಗೊತ್ತಾಗ್ಬೇಕಂತ ನಮ್ಮ ತಂದೆ ತಾಯಿ ಪಟ್ಟಿರೋ ಪರಿಶ್ರಮ ಏನು ಅನ್ನೋದನ್ನ ಯೋಚನೆ ಮಾಡಲ್ಲ. ನಿನಗೇನು ಗೊತ್ತಿಲ್ಲ, ನಿನಗೇನು ಬರಲ್ಲ, ನನಗೆಲ್ಲ ಗೊತ್ತು, ನಾನೆಲ್ಲ ಓದಿದ್ದೀನಿ, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಮಾಡುವಂಥವ್ರುಗಳಾಗಿರ್ತಾರೆ. ಆದ್ರೆ ಆ ರೀತಿಯಾಗಿ ನಡೆಯುವಂಥವರಾಗಿ ನಾವು ಇರಬಾರದು. ಅವ್ರಿಗೆ ನಮಗಿಂತ ಒಂದು ವೇಳೆ ತಿಳುವಳಿಕೆ ಕಡಿಮೆ ಇರ್ಬೋದು, ನಾವು ಏನೋ ಮಾಡಿ ಓದಿ ದಬಾಕಿ ಏನೋ ಜಾಸ್ತಿ ಜ್ಞಾನ ಬಂದ್ಬಿಟ್ಟಿರ್ಬೋದು. ಆದ್ರೂ ಸಹ ನಮಗಿಂತ ತಿಳುವಳಿಕೆ ಕಡಿಮೆ ಇದ್ರು, ಜ್ಞಾನ ಕಡಿಮೆ ಇದ್ರು, ಅರಿವು ಕಡಿಮೆ ಇದ್ರು, ತಂದೆ ತಾಯಿ ಅನ್ನುವಂಥ ಗೌರವ ಯಾವತ್ತೂ ಸಹ ನಮಗೆ ಕಡಿಮೆ ಆಗಬಾರದು. ತಂದೆ ತಾಯಿಗಳಿಗಿಂತ ನಾವು ಯಾವತ್ತೂ ಹೆಚ್ಚಾಗೋದಿಲ್ಲ. ಅವ್ರಿಗೆ ವಿಧೇಯರಾಗಿ ಅವರನ್ನು ಪ್ರೀತಿಸಿ ಅವರಿಗೋಸ್ಕರವಾಗಿ ಪ್ರಾರ್ಥಿಸಿ ಅವರೊಟ್ಟಿಗೆ ನಾವು ನಡೆಯುವಂಥವர்களಾಗಿ ಇರಬೇಕು. ದೇವರ ವಾಕ್ಯ ಹೇಳುತ್ತೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಂತ ಹೇಳಿ. ಆಗ ಯಾವರು ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡ್ತಾನೋ, ನನ್ನ ತಂದೆ ತಾಯಿಗಳಿಗಿಂತ ನನಗೆ ಬುದ್ಧಿವಂತಿಕೆ ಜಾಸ್ತಿ, ನನಗೆ ಜ್ಞಾನ ಜಾಸ್ತಿ, ನನಗೆ ತಿಳುವಳಿಕೆ ಜಾಸ್ತಿ. ಒಂದ್ ವೇಳೆ ತಂದೆ ತಾಯಿ ಕಾಲದಲ್ಲಿ ಅವ್ರೇನು ಸಂಪಾದನೆ ಮಾಡಿದ್ರೆ ಹೋಗಿರ್ಬೋದು, ಬಡತನದಲ್ಲೇ ಬದುಕಿ ಬಂದ್ಬಿಟ್ಟಿರ್ಬೋದು. ಇವರೇನೋ ಓದಿ ಮಾಡಿ ಇಲ್ಲ ಏನೋ ಕೆಲಸ ಕಾರ್ಯಗಳು ಮಾಡಿ ಏನೋ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ ಒಳ್ಳೆ ಸ್ಥಾನಕ್ಕೆ ಬಂದ್ಬಿಡ್ಬೋದು. ಆದ್ರೆ ಅಂತ ಸಮಯಗಳಲ್ಲಿ ಮಕ್ಕಳು ಹೇಳೋಂತ ಕಾರ್ಯ ಏನಂದ್ರೆ, ನೀನ್ ಏನ್ ಮಾಡ್ದೆ, ನಮಗೆ ಏನ್ ಇಟ್ಟಿದ್ದೀನಿ, ನಮ್ಗೆ ಏನ್ ಸಂಪಾದನೆ ಮಾಡ್ದೆ, ನಮ್ಗೆ ನಮ್ಮನ್ನ ಹೆಂಗ್ ಸಾಕ್ದೆ, ನಮ್ಮನ್ನ ಹೆಂಗ್ ಬೆಳೆಸ್ದೆ, ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೆ ನಾವೆಲ್ಲ ಸಂಪಾದನೆ ಮಾಡಿದೀವಿ ಅಂತ ತುಂಬಾ ನಿರ್ಲಕ್ಷ್ಯದಿಂದ ತಂದೆ ತಾಯಿಗಳನ್ನ ನೋಡ್ತಾರೆ. ತಂದೆ ತಾಯಿ ಕಾಲದಲ್ಲಿ ಅವ್ರೇನೋ ಸಂಪಾದನೆ ಮಾಡಕ್ಕಾಗಿಲ್ಲ ಅಂತ ಹೇಳಿ, ಮಕ್ಕಳ ಕಾಲದಲ್ಲಿ ಅವ್ರೇನೋ ಸಂಪಾದನೆ ಮಾಡ್ಬಿಟ್ರು ಅಂತ ಹೇಳಿ ಮಕ್ಕಳು ತಂದೆ ತಾಯಿಗಳನ್ನ ಕೀಳಾಗಿ ನೋಡ್ಬೇಕಂತಲ್ಲ. ಆ ರೀತಿ ಮಾಡುವಂಥದ್ದು ತಂದೆ ತಾಯಿಗಳಿಗೆ ತೋರಿಸುವಂತ ಅಗೌರವ, ಅವ್ರಿಗೆ ಮಾಡುವಂತ ಅವಮಾನ. ದೇವರು ಅದಕ್ಕೆ ನ್ಯಾಯ ತೀರಿಸಬೇಕಾಗತ್ತೆ. ತಂದೆ ತಾಯಿಗಳನ್ನ ಘನಹೀನವಾಗಿ ನೋಡುವಂತವರನ್ನ ದೇವರು ಸಹಿಸೋದಿಲ್ಲ. ಅದು ಬುದ್ಧಿ ಇರೋದ್ರಿಂದನಾದ್ರೂ ಆಗಿರ್ಲಿ, ದುಡ್ಡು ಇರೋದ್ರಿಂದನಾದ್ರೂ ಆಗಿರ್ಲಿ, ಅದು ಅವರಿಗೆ ಅವರ ಸಂತತಿಗೆ ಒಳ್ಳೇದಲ್ಲ. ಆ ರೀತಿಯಾಗಿ ಮಾಡುವಂತವ್ರನ್ನ ಈ ಲೋಕದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಆದ್ರೆ ನಾವು ಆ ರೀತಿಯಾಗಿ ಇರಬಾರದು. ಅವ್ರಿಗೆ ಜ್ಞಾನ ಕಡಿಮೆ ಆಗಿರ್ಬೋದು, ದುಡ್ಡು ಕಾಸು ಏನು ಮಾಡಿದಿರ ಹೋಗ್ಬೋದು, ನಮಗೆ ಇವತ್ತು ಜ್ಞಾನ ಇರಬಹುದು, ದುಡ್ಡು ಕಾಸು ಇರ್ಬೋದು, ಏನೇ ಆಗಿರ್ಬೋದು, ಅವ್ರ ಜೀವಿತಕ್ಕೂ ನಮ್ಮ ಜೀವಿತಕ್ಕೆ ಎಷ್ಟೇ ವ್ಯತ್ಯಾಸ ಇರ್ಬೋದು. ಆದ್ರೆ ತಂದೆ ತಾಯಿಗಳಂತ ಗೌರವವನ್ನ ಯಾವತ್ತೂ ನಾವು ಅವರಿಗೆ ಸಲ್ಲಿಸಿ ದೇವರನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯ. ಈ ಕಾಲಗಳಲ್ಲಿ ನಾವು ಅನೇಕರನ್ನ ನೋಡೋದಕ್ಕೆ ಸಾಧ್ಯ. ಹೆಂಗೆ ಅಂತಂದ್ರೆ, ಅವ್ರ ಮಕ್ಕಳನ್ನ ಅವ್ರು ಎಷ್ಟೋ ಪ್ರೀತಿಸ್ತಾ ಇರ್ತಾರೆ. ಆದ್ರೆ ಅವ್ರ ಮಕ್ಕಳನ್ನ ಪ್ರೀತಿಸೋ ತರ ಅವ್ರ ತಂದೆ ತಾಯಿಯನ್ನ ಪ್ರೀತಿಸೋದಿಲ್ಲ. ಅವ್ರ ಮಕ್ಕಳನ್ನ ಯಾವ ತರ ಪ್ರೀತಿಸ್ತಾರೋ ಅದೇ ರೀತಿ ಅವರು ಅವ್ರ ತಂದೆ ತಾಯಿನ ಪ್ರೀತಿಸೋದಿಲ್ಲ. ಇವ್ರಿಗೆ ಅವ್ರ ಮಕ್ಕಳು, ಇವ್ರು ಅವರನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಅವರಿಂದ ಏನು ನಿರೀಕ್ಷೆ ಮಾಡ್ತಾರೆ, ನಮ್ಮ ಮಕ್ಕಳು ನಮ್ಮನ್ನು ಪ್ರೀತಿ ಮಾಡ್ಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಅದೇ ತರ ಇವ್ರ ತಂದೆ ತಾಯಿಗಳಿಗೆ ಮಕ್ಕಳು, ಇವ್ರ ತಂದೆ ತಾಯಿಗಳು ಇವರು ಅವ್ರ ಮಕ್ಕಳನ್ನ ಪ್ರೀತಿ ಮಾಡೋ ಹಾಗೇನೆ ಪ್ರೀತಿ ಮಾಡ್ತಾರೆ. ಆ ತಂದೆ ತಾಯಿ ಇವರಿಂದ ಏನ್ ನಿರೀಕ್ಷೆ ಮಾಡ್ತಾರೆ, ನಮ್ಮ ಮಕ್ಕಳು ನಮ್ಮನ್ನು ಪ್ರೀತಿ ಮಾಡ್ಲಿ ಅಂತ ನಿರೀಕ್ಷೆ ಮಾಡ್ತಾರೆ. ಆದ್ರೆ ಜನಗಳು ಹೆಂಗೆ ಅಂತಂದ್ರೆ, ಅವ್ರ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ, ಆದ್ರೆ ತಾವು ಯಾರಿಗೆ ಮಕ್ಕಳಾಗಿದ್ದೇವೋ ಅವ್ರನ್ನ ಪ್ರೀತಿ ಮಾಡೋದಿಲ್ಲ. ಆದ್ರೆ ಯಾಕೆ ಮನುಷ್ಯರಿಗೆ ತಾವು ತಮ್ಮ ಮಕ್ಕಳನ್ನ ಪ್ರೀತಿ ಮಾಡೋ ಹಾಗೆ ನಾವು ಯಾರಿಗೆ ಮಕ್ಕಳಾಗಿದ್ದೇವೋ ಅವ್ರನ್ನ ಪ್ರೀತಿ ಮಾಡ್ಬೇಕನ್ನೋ ಮನಸ್ಸು ಯಾಕೆ ಬರೋದಿಲ್ಲ? ಅವ್ರ ಮಕ್ಕಳನ್ನ ಪ್ರೀತಿ ಮಾಡೋ ಹಾಗೆ ಅವ್ರ ತಂದೆ ತಾಯಿಗಳನ್ನ ಪ್ರೀತಿ ಮಾಡ್ಬೇಕನ್ನೋ ಭಾವನೆ ಮನುಷ್ಯರಿಗೆ ಯಾಕೆ ಬರೋದಿಲ್ಲ? ಎಷ್ಟೋ ಜನಗಳು ಅವ್ರ ತಂದೆ ತಾಯಿಗಳನ್ನ ಕಸದ ಹಾಗೆ ಕಾಣ್ತಾರೆ, ಅವ್ರ ಮಕ್ಕಳನ್ನ ಮುತ್ತಿನ ಹಾಗೆ ಕಾಣ್ತಾರೆ. ಆದ್ರೆ ಇದೇ ಅವ್ರ ಕಸದ ಹಾಗೆ ಕಾಣುವಂತ ತಂದೆ ತಾಯಿಗಳಿಗೆ ಇವ್ರ ಮುತ್ತು ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ಆದ್ರೆ ಇವ್ರು ಮುತ್ತಿನ ಹಾಗೆ ನೋಡುವಂತ ಅವ್ರ ಮಕ್ಕಳು ಇವ್ರನ್ನ ಕಸವಾಗಿ ಕಾಣಿದಾಗ ಅದ್ರ ಬಾಧೆ ಏನು ಅನ್ನೋದು ಅರ್ಥ ಆಗುತ್ತೆ.
ತಂದೆ ತಾಯಿಗಳನ್ನ ನಾವು ಸನ್ಮಾನಿಸಬೇಕು, ಅವರನ್ನ ಗೌರವಿಸಬೇಕು, ಅವರನ್ನ ಪ್ರೀತಿಸಬೇಕು, ಅವರನ್ನ ಯಾವಾಗಲೂ ನೋಡಿಕೊಳ್ಳುವಂಥವர்களಾಗಿರಬೇಕು. ಅವರು ನಮಗಿಂತ ಜ್ಞಾನದಲ್ಲಿಯೋ ಹಣದಲ್ಲಿಯೋ ಯಾವುದೇ ವಿಷಯದಲ್ಲಿ ಕಡಿಮೆ ಆಗಿದ್ರೂ ಸಹ ನಾವು ಅವರಿಗೆ ಕೊಡುವಂಥ ಗೌರವವನ್ನು ಯಾವಾಗಲೂ ಕೊಡಬೇಕು. ಅದು ದೇವರಿಗೆ ಪ್ರಿಯವಾದದ್ದು. ಒಂದ್ಸರಿ ಏನಾಯ್ತು ಅಂತಂದರೆ, ಒಂದು ಮಗ ಅವ್ರ ತಂದೆಗೆ ವಯಸ್ಸಾಯಿತು ಅಂತ ಅಂದ್ಬಿಟ್ಟು ಇನ್ನು ಅವ್ರ ತಂದೆನ ಒಂದು ಮೂಳೆಗೆ ಕಳ್ಬಿಟ್ಟು ಒಂದು ಅಲ್ಯೂಮಿನಿಯಂ ತಟ್ಟೆ ತೊಗೊಂಡ್ಬರ್ತಾನೆ. ಒಂದು ಅಲ್ಯೂಮಿನಿಯಂ ತಟ್ಟೆ ತಗೊಂಡ್ಬಿಟ್ಟು ಅದರಲ್ಲಿ ಊಟ ಹಾಕಿ ನಮ್ಮ ತಂದೆಗೆ ಆ ಮೂಲೆಯಲ್ಲಿ ಇರ್ತಾನೆ, ಆ ಮೂಲೆಯಲ್ಲಿ ಸುಮ್ಮನೆ ಆ ಕಡೆ ತಿಳ್ಕೊಳ್ಳಿ ಅಂತ ಅನ್ಕೊಳ್ತಾನೆ. ಅವನ ಒಂದು ಅಲ್ಯೂಮಿನಿಯಂ ತಟ್ಟೆ ತರುವಾಗ ಇವ್ರ ಮಗ ಕೇಳ್ತಾನೆ, ಅಪ್ಪ ಇದ್ಯಾವುದು ತಟ್ಟೆ ಇದು ಹೊಸದು, ಏನಕ್ಕೆ ತಂದಿದ್ಯಾ ಇದನ್ನ ಅಂತ ಅವ್ರಪ್ಪ ಹತ್ರ ಕೇಳ್ತಾನೆ. ಅವ್ರಪ್ಪ ಇಟ್ಕೊಂಡೆ, ನಿಮ್ಮ ತಾತಂಗೆ ಊಟ ಹಾಕೋದಕ್ಕೆ ಕಣ ಅಂತ ಅಂತಾನೆ. ಆಮೇಲೆ ಅವ್ನ ಮಗ ಇಟ್ಕೊಂಡು, ಹೌದಾ ಸರಿ ಆಯ್ತಪ್ಪ, ಈ ತಟ್ಟೆನ ಹಂಗೆ ಹುಷಾರಾಗಿ ಎತ್ತಿಟ್ಟಿರು ಮುಂದಕ್ಕೆ ಅಂತ ಹೇಳ್ತಾನೆ. ಯಾಕೋ ಅಂತ ಕೇಳಿದ್ರೆ, ಮುಂದಕ್ಕೆ ಇದೇ ತರಲಿ ನಿನಗೂ ನಾನು ಊಟ ಹಾಕ್ತೀನಿ ಅಂತ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಂತಂದ್ರೆ, ಇವತ್ತು ನಮಗೆ ವಯಸ್ಸಿರ್ಬೋದು, ನಾವೆಲ್ಲತ್ರ ಚೆನ್ನಾಗಿರ್ಬೋದು, ನಮ್ಮ ತಂದೆ ತಾಯಿಗಳು ವಯಸ್ಸಾಗ್ಬಿಟ್ಟಿರ್ಬೋದು. ಆದ್ರೆ ಅವ್ರು ವಯಸ್ಸಾಗಿದೆ ಅಂತ ಹೇಳಿ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರೆ, ಅವರನ್ನ ಕೀಳಾಗಿ ನಾವು ಕಂಡ್ರೆ, ಅವರನ್ನ ನೋಯಿಸಿದ್ರೆ, ಬಾರಿಸಿದ್ರೆ, ನಮಗೂ ಒಂದು ದಿವಸ ವಯಸ್ಸಾಗೇ ಆಗುತ್ತೆ. ಆಗ ನಮಗೆ ವಯಸ್ಸಾದಾಗ ದೇವರು ನಾವು ನಮ್ಮ ತಂದೆ ತಾಯಿಗಳಿಗೆ ಮಾಡಿದ್ದಕ್ಕೆ ನಮಗೆ ನ್ಯಾಯ ತೀರಿಸ್ತಾರೆ. ಇವತ್ತು ವಯಸ್ಸಾಗಿರೋದ ನಮ್ಮ ತಂದೆ ತಾಯಿಗಳಿಗೆ ನಾವು ಗೌರವವನ್ನು ಸಲ್ಲಿಸಿ, ಅವರಿಗೆ ಮಾನವನ್ನು ಸಲ್ಲಿಸಿ, ಅವರನ್ನ ಗಮನಿಸಿ, ಅವ್ರನ್ನ ಯಾವ ರೀತಿ ನಡೆಸ್ಕೊಳ್ಬೇಕು ಆ ರೀತಿಯಾಗಿ ನಡೆಸ್ಕೊಂಡ್ರೆ, ನಾಳೆ ಅದನ್ನ ನೋಡುವ ದೇವರು ನಮ್ಮ ಮಕ್ಕಳು ನಮ್ಮನ್ನು ಯಾವ ತರ ನಡೆಸ್ಕೊಳ್ಬೇಕು ಆ ರೀತಿಯಾಗಿ ನಡೆಸ್ಕೊಳ್ಳೋ ಹಾಗೆ ಕ್ರಿಯೆ ಮಾಡ್ತಾರೆ. ಆದ್ರೆ ಇವತ್ತು ನಾವು ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡಿ, ಘನಹೀನ ಮಾಡಿ, ಅವಮಾನ ಮಾಡಿ, ಅವರನ್ನ ಉಗಿದು ಬೈದು ಆಡ್ಕೊಂಡು, ಅವ್ರನ್ನ ಮೂಲೆಗೆ ಹಾಕಿ, ಅವ್ರನ್ನ ಏನು ಇಲ್ಲದವರೆಲ್ಲ ಹಾಗೆ ಅವ್ರನ್ನ ಮಾಡಿದ್ರೆ, ನೋಡ್ಕೊಂಡ್ರೆ, ದೇವರು ನ್ಯಾಯ ತೀರಿಸಿ ನಾಳೆ ನಮಗೂ ಸಹ ಅದೇ ಆಗೋ ಹಾಗೆ ಮಾಡ್ತಾರೆ. ಮನುಷ್ಯ ಏನ್ ಬಿದ್ದದನೋ ಅದನ್ನೇ ಕೊಯ್ಬೇಕಾಗತ್ತೆ. ಅದರಿಂದ ತಂದೆ ತಾಯಿಗಳ ವಿಷಯದಲ್ಲಿ ನಾವು ಗಮನವಾಗಿರಬೇಕು. ಯೇಸು ಕ್ರಿಸ್ತನು ಇತರರನ್ನ ಸಹಿಸುವಂತ ಮನಸ್ಸುಳ್ಳವನಾಗಿದ್ದನು. ಆತನ ಸಹಿಸಿದ ಯಾರನ್ನ? ಮೊದಲು ತನ್ನ ತಂದೆ ತಾಯಿಗಳನ್ನೇ. ತನ್ನ ತಂದೆ ತಾಯಿಗಳಿಗೆ ತಾನು ಹೇಳಿದ ಅರ್ಥ ಆಗಲಿಲ್ಲ, ತನಗಿಂತ ಅವರಿಗೆ ತಿಳುವಳಿಕೆ ಕಡಿಮೆ, ಜ್ಞಾನ ಕಡಿಮೆ, ಅರಿವು ಕಡಿಮೆ, ಆದರೂ ತಾನು ಹೊರಟು ಹೋಗಿ 18 ವರ್ಷ ಕಾಲ ಅವರಿಗೆ ಅಧೀನನಾಗಿದ್ದನು. ನಮಗಿಂತ ನಮ್ಮ ತಂದೆ ತಾಯಿಗಳು ಯಾವುದೇ ವಿಷಯದಲ್ಲಿ ಕಡಿಮೆ ಆಗಿದ್ರೂ ಸಹ ಅವರಿಗೆ ನಾವು ಮಾನಕ್ಕೆ, ಗೌರವಕ್ಕೆ ಯಾವತ್ತೂ ಕಡಿಮೆ ಮಾಡಬಾರದು, ಅವರನ್ನ ಕೀಳಾಗಿ ಯಾವತ್ತೂ ಕಾಣಬಾರದು. ಒಂದು ವೇಳೆ ಅವರನ್ನು ಸಹಿಸಿ, ನಾವು ಪ್ರೀತಿಸಿ, ಅವರಿಗೋಸ್ಕರ ಪ್ರಾರ್ಥಿಸಿ, ಅವರನ್ನ ನೋಡಿಕೊಳ್ಳುವಂಥವர்களಾಗಿ ನಾವಿರಬೇಕು. ಮತ್ತೆ ಇನ್ನೊಂದು, ಈ ಒಂದು ಘಟನೆಯಲ್ಲಿ ಯೇಸು ಕ್ರಿಸ್ತನು ಏನು ಹೇಳೋದಕ್ಕೆ ಇಷ್ಟಪಟ್ಟರು ಅಂತಂದ್ರೆ, ಅವರು ಆತನನ್ನು ಹುಡುಕಿ ಬಂದು ದೇವಾಲಯದಲ್ಲಿ ಇರುವುದನ್ನ ಕಂಡುಕೊಳ್ಳುವಾಗ ಆತನ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ನೀವು ನನ್ನ ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕನ್ನೋದು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಇದ್ರ ಮುಖಾಂತರ ಅವ್ರು ಏನು ಸೂಚಿಸಿದ್ರು ಅಂತಂತಂದ್ರೆ, ಅವರು ಒಂದು ಕಾರ್ಯವನ್ನು ಸೂಚಿಸೋದಕ್ಕೆ ಇಷ್ಟಪಟ್ಟರು. ಏನಂತಂತಂದ್ರೆ, ನಾನು ಈ ಲೋಕಕ್ಕೆ ಬಂದಿರುವಂಥದ್ದು ನನ್ನ ತಂದೆಯ ಚಿತ್ತವನ್ನು ಮಾಡುವುದಕ್ಕೆ. ನಾನು ನಿಮ್ಮಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಿರಬಹುದು, ಆದರೆ ನಾನು ನಿಮ್ಮಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಿದ್ರೂ ಸಹ ಬೇರೆ ಎಲ್ಲಾ ಮಕ್ಕಳ ಹಾಗೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದು ಬಿಡೋದಕ್ಕಾಗೋದಿಲ್ಲ. ನಾನು ನಿಮ್ಮಿಂದ ಹೊರಟು ಹೋಗಿ ನನ್ನ ತಂದೆಯ ಕೆಲಸವನ್ನು ಮಾಡಬೇಕು. ನನ್ನ ತಂದೆಯ ಕೆಲಸವನ್ನು ಮಾಡೋದಕ್ಕೋಸ್ಕರ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಒಂದು ದಿವಸ ನಾನು ನಿಮ್ಮಿಂದ ಬೇರ್ಪಟ್ಟು ಹೋಗ್ತೇನೆ, ನನ್ನ ತಂದೆಯ ಮನೆಯಲ್ಲಿ ನಾನು ಇರ್ತೇನೆ. ಅಂದ್ರೆ ನನ್ನ ತಂದೆಯ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೇನೆ. ನಾನು ನಿಮ್ಮೊಟ್ಟಿಗೆನೆ ಯಾವಾಗಲೂ ಇರೋದಕ್ಕಾಗೋದಿಲ್ಲ ಅನ್ನೋದನ್ನ ಸೂಚನೆಯಾಗಿ, ಮುಂದೆ ನಡೆಯೋದಕ್ಕಿರುವಂಥ ಕಾರ್ಯವನ್ನ ಸೂಚನೆಯಾಗಿ ಇದ್ರ ಮುಖಾಂತರ ಅವರವರಿಗೆ ತೋರಿಸಿದ್ರು. ಹಾಗಂತ ಹೇಳಿ ಅವರು ಸೇವೆಯನ್ನ ಮಾಡಬೇಕು ಅಂತ ಹೇಳಿದ ಮಾತ್ರಕ್ಕೇನೆ ತಂದೆ ತಾಯಿಗಳನ್ನ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಯೇಸು ಕ್ರಿಸ್ತನು ದೇವರ ಸೇವೆಗೆ, ದೇವರ ಕರೆಗೆ ಪ್ರಾಮುಖ್ಯತೆ ಕೊಡಬೇಕು ಅಂತಂತಂದ್ರೆ ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಅರ್ಥ ಏನಂತಂತಂದ್ರೆ, ದೇವರಿಗೂ ದೇವರ ಕರೆಗೂ ಮೊದಲನೇ ಸ್ಥಾನ, ಅದಾದ ನಂತರ ತಂದೆ ತಾಯಿಗಳು ಅಂತ ಅರ್ಥ. ಯೇಸು ಕ್ರಿಸ್ತನು ಅವ್ರ ತಂದೆ ತಾಯಿಯನ್ನ ತಾನು ಸೇವೆ ಮಾಡ್ತಾ ಇದ್ದಾಗಲೂ ಸಹ ಯಾವತ್ತೂ ಬಿಟ್ಟು ಬಿಡಲಿಲ್ಲ. ಯೇಸು ಕ್ರಿಸ್ತನು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿಯೂ ಅಲ್ಲಲ್ಲಿ ಮರಿಯಳು ಕಾಣಿಸುವಂಥದ್ದನ್ನ ನಾವು ನೋಡ್ತೇವೆ. ಒಂದ್ಸರಿ ಕಾನಾವೂರಿನ ವಿವಾಹದ ಸಮಯದಲ್ಲಿ ನೀರನ್ನು ದ್ರಾಕ್ಷಾರಸ ಮಾಡುವಾಗ ಅಲ್ಲಿ ಮರಿಯಳು ಇರ್ತಾರೆ. ಅವರು ಯೆರೂಸಲೇಮಿಗೆ ಪಸ್ಕ ಹಬ್ಬದ ಸಮಯದಲ್ಲಿ ಹೋಗುವಾಗ ಮರಿಯಳು ಸಹ ಕೆಲವು ಸರಿ ಜೊತೆಯಲ್ಲಿ ಹೋಗ್ತಾಳೆ. ಯೋಸೇಫನು ಅವರು ಸೇವೆ ಮಾಡುವಂತ ಕಾಲದಲ್ಲೆಲ್ಲ ಎಲ್ಲೂ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಯೋಸೇಫನು? ಬಹುಶಃ ಯೋಸೇಫನು ಆಗಾಗಲೇ ತೀರಿ ಹೋಗಿರ್ತಾನೆ, ಮರಿಯಳು ಮಾತ್ರ ಇರ್ತಾಳೆ. ಅದರಿಂದನೇ ಮರಿಯಳು ಯೇಸು ಕ್ರಿಸ್ತನ ಸೇವೆ ಮಾಡುವಂತ ಕಾಲದಲ್ಲೆಲ್ಲ ಅವ್ರು ಅಲ್ಲಲ್ಲೇ ಕಾಣಿಸ್ಕೊಳ್ತಾರೆ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇರುವಾಗಲೂ ಸಹ ಮರಿಯಳು ಮುಂದೆನೇ ಇರ್ತಾಳೆ.
ತನ್ನ ಪ್ರಿಯವಾದ ಶಿಷ್ಯನಿಗೆ ಯೇಸು ಕ್ರಿಸ್ತನು ಮರಿಯಳನ್ನು ಒಪ್ಪಿಸಿಕೊಡುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇದಾದ ನಂತರ ಯೇಸು ಕ್ರಿಸ್ತನು ಮರಣ ಹೊಂದಿ ಜೀವನದಿಂದ ಎದ್ದು ಬಂದ ನಂತರವೂ ಸಹ ಮರಿಯಳಿರ್ತಾರೆ. ಮತ್ತೆ ಪಂಚಾಶತಮ ದಿವಸದಲ್ಲಿ ಪರಿಶುದ್ಧಾತ್ಮರು ಅವರ ಮೇಲೆ ಇಳಿದು ಬರುವಾಗ ಅಲ್ಲಿದ್ದಂತ 120 ಜನಗಳಲ್ಲಿ ಮರಿಯಳು ಸಹ ಒಬ್ಬಳಾಗಿ ಇರ್ತಾಳೆ. ಆಗ ಸೇವೆ ಮಾಡ್ತೀವಿ ಅನ್ನೋದು ಮಾತ್ರಕ್ಕೆ ತಂದೆ ತಾಯಿನೆಲ್ಲ ಬಿಟ್ಬಿಡ್ಬೇಕು ಅಂತ ಅರ್ಥ ಅಲ್ಲ. ಯೇಸು ಕ್ರಿಸ್ತನು ಸೇವೆ ಮಾಡಿದ ಮಾತ್ರಕ್ಕೆ ಮರಿಯಳನ್ನ ಬಿಟ್ಟು ಬಿಡಲಿಲ್ಲ. ತನ್ನ ಸೇವೆ ಕಾಲ ಅವಧಿಯಲ್ಲಿಯೂ ಮರಣದ ಸಮಯದಲ್ಲಿ ಪುನರುತ್ಥಾನದ ನಂತರವೂ ಯಾವಾಗಲೂ ಮರಿಯಳು ಆಗಾಗ ಅಲ್ಲಲ್ಲಿ ಇದ್ಲು. ಆದ್ರೆ ಅರ್ಥ ಏನಂತಂದ್ರೆ ಪ್ರಧಾನ ಪ್ರಾಶಸ್ತ್ಯ ನಾವು ದೇವರಿಗೆ ಕೊಡ್ತೇವೆ, ದೇವರ ಕರೆಗೆ ಕೊಡ್ತೀವಿ, ದೇವರ ಉದ್ದೇಶವನ್ನು ನೆರವೇರಿಸೋದಕ್ಕೆ ಕೊಡ್ತೇವೆ ಅಂತ. ತಂದೆ ತಾಯಿಗಳಲ್ಲಿ ಬೀದಿಯಲ್ಲಿ ಬಿಟ್ಬಿಡ್ತೀವಿ ಅಂತ ಅರ್ಥ ಅಲ್ಲ. ಮತ್ತೆ ಇನ್ನೊಂದು ಏನ್ ಹೇಳೋದಕ್ಕೆ ಇಷ್ಟಪಟ್ಟರು ಅಂತಂತಂದ್ರೆ ಈ ಕಾರ್ಯದ ಮುಖಾಂತರ ತಂದೆ ತಾಯಿಗಳಿಗೆ ಅವ್ರು ಹೇಳುವಂತ ಒಂದು ಮಾತೇನಂತಂದ್ರೆ, ನಿಮ್ಮ ಮಕ್ಕಳು ನಿಮ್ಮ ಸ್ವಂತವಲ್ಲ, ನಿಮ್ಮ ಮಕ್ಕಳು ಕರ್ತನ ಸ್ವಂತ. ಯೇಸು ಕ್ರಿಸ್ತನು ಮರಿಯಳನ್ನ ಮತ್ತೆ ಯೋಸೆಫನಿಗೆ ಅವ್ರು ಹೇಳೋ ಮಾತಿದ್ರೆ, ನೀವು ನನ್ನನ್ನು ಹುಡುಕಿದೇನೋ, ನಾನು ನನ್ನ ತಂದೆಯ ಮೇಲೆ ಇರಬೇಕಾದ್ರೆ ನಿಮಗೆ ಗೊತ್ತಿಲ್ಲವೋ ಅಂತ ಅವ್ರು ಹೇಳಿದ್ರು. ಆಗ ಇದ್ರ ಮುಖಾಂತರ ತಂದೆ ತಾಯಿಗಳಿಗೆ ಅವ್ರು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ, ಇವರು ಯಾವ ಉದ್ದೇಶನ ಹುಡುಕಿ ಬಂದ್ರು? ನೀನ್ ನಮ್ಮಗೋ, ನಮಗ್ ಹುಟ್ಟಿರೋನು, ನಾವು ಸಾಕಿ ಬಳಸಿರೋನು, ನೀನ್ ನಮ್ ಜೊತೆಲೇ ಇರಬೇಕು ಅನ್ನತ್ರ ಹುಡುಕಿ ಬಂದ್ರು. ಆಗ ಯೇಸು ಕ್ರಿಸ್ತನು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ, ನಿಮ್ಮ ಮಕ್ಕಳು ನಿಮ್ಮ ಸ್ವಂತವಲ್ಲ, ನಿಮ್ಮಲ್ಲಿ ಹುಟ್ಟಿದ್ದಾರೆ ಅಂದಿದ ಮಾತ್ರಕ್ಕೆ ನಿಮಗೆ ಅವರ ಮೇಲೆ ಪೂರ್ಣ ಅಧಿಕಾರ ಇಲ್ಲ. ನಿಮ್ಮ ಮಕ್ಕಳು ಕರ್ತನಿಗೆ ಸ್ವಂತ, ನಿಮ್ಮ ಮಕ್ಕಳನ್ನ ನೀವು ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡಬೇಕು ಅನ್ನೋದನ್ನ ಇದ್ರ ಮುಖಾಂತರ ಅವ್ರು ಸೂಚಿಸ್ತಾರೆ. ಅನೇಕ ಸಮಯಗಳಲ್ಲಿ ತಂದೆ ತಾಯಿ ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ, ಅವ್ರ ಜೀವಿತ ಚೆನ್ನಾಗಿರ್ಬೇಕಂತಾನೆ ಎಲ್ಲಾ ತಂದೆ ತಾಯಿ ಬಯಸ್ತಾರೆ. ಅವ್ರ ಜೀವಿತ ಫಲಭರಿತವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಆಗ ಅವ್ರ ಜೀವಿತ ಚೆನ್ನಾಗಿರ್ಬೇಕಂತ ಹಲವಾರು ಯೋಚನೆಗಳು ಮಾಡ್ಕೊಳ್ತಾರೆ. ನಮ್ಮ ಮಕ್ಕಳ ಜೀವಿತದಲ್ಲಿ ಏನ್ ಮಾಡಿದ್ರೆ ಅವ್ರ ಜೀವಿತ ಚೆನ್ನಾಗಿರುತ್ತೆ, ಅವ್ರ ಜೀವಿತ ಯಾವ ತರ ಕಟ್ಟಲ್ಪಡ್ಬೇಕಂತ ಹಲವು ಕಾರ್ಯಗಳನ್ನ ತಂದೆ ತಾಯಿಗಳು ಯೋಚನೆ ಮಾಡ್ಕೊಳ್ತಾರೆ. ಆದ್ರೆ ಅವರು ಯೋಚನೆ ಮಾಡ್ಕೊಳ್ಳೋದಕ್ಕಿಂತನೂ ಕರ್ತನ ಯೋಚನೆಗೆ ಅವ್ರ ಮಕ್ಕಳನ್ನು ಒಪ್ಪಿಸಿಕೊಡುವಾಗ ಅವ್ರ ಜೀವಿತ ಅತ್ಯಂತ ಫಲಭರಿತವಾಗಿ ಆಶೀರ್ವಾದವಾಗಿ ಇರುತ್ತೆ. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ದೇವರ ಚಿತ್ತಕ್ಕೆ ಒಪ್ಪೋದಿಲ್ಲ. ಇಲ್ಲ ಹಂಗ್ ಮಾಡೋದಕ್ಕಾಗೋದಿಲ್ಲ, ಹಿಂಗ್ ಮಾಡೋದಕ್ಕಾಗೋದಿಲ್ಲ, ನನ್ ಮಗು ಹಿಂಗೆ ಇರಬೇಕು, ನನ್ ಮಗು ಹಂಗೆ ಮಾಡ್ಬೇಕು ಅಂತ ಇವರ ಸ್ವಂತ ಯೋಚನೆಗಳನ್ನ ಮಕ್ಕಳ ಮೇಲೆ ಹೊರಿಸ್ತಾ ಇರ್ತಾರೆ. ಕೆಲವೊಂದ್ಸಲ ದೇವರು ಮಾತನಾಡಿ ಸ್ಪಷ್ಟವಾಗಿ ತನ್ನ ಚಿತ್ತವನ್ನು ತಿಳಿಯಪಡಿಸಿದ್ರು ಆ ಚಿತ್ತಕ್ಕೆ ತಂದೆ ತಾಯಿ ಒಪ್ಪಿಸಿಕೊಡೋದಿಲ್ಲ. ಇವ್ರ ಉದ್ದೇಶ ಏನು? ಅದಕ್ಕಿಂತನೂ ನಾವ್ ಅನ್ಕೊಂಡ್ರ ರೀತಿಯಲ್ಲಿ ಮಗು ಹೋದ್ರೆ ತನ್ನ ಜೀವಿತ ತುಂಬಾ ಚೆನ್ನಾಗಿರುತ್ತೆ ಅಂತ. ಆದ್ರೆ ನಮ್ಮ ಯೋಚನೆಗಿಂತಲೂ ದೇವರ ಆಲೋಚನೆಗೆ ನಮ್ಮ ಮಕ್ಕಳನ್ನು ಒಪ್ಪಿಸಿಕೊಡುವಾಗ ಅವ್ರ ಜೀವಿತ ಅತ್ಯಂತ ಫಲಭರಿತವಾಗಿರುತ್ತೆ. ಹಲ್ಲೆಲೂಯಾ. ನಮ್ಮ ಯೋಚನೆಗಳು ಪ್ರಾರಂಭದಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ಬೋದು. ಈ ರೀತಿ ನಮ್ಮ ಮಕ್ಕಳನ್ನ ಬೆಳೆಸಿದ್ರೆ ನಡೆಸಿದ್ರೆ ಮುಂದೆ ಇವ್ರ ಜೀವಿತ ತುಂಬಾ ಚೆನ್ನಾಗಿರುತ್ತೆ ಅಂತ. ಆದ್ರೆ ದೇವರ ಉದ್ದೇಶವನ್ನ ದೇವರು ಪ್ರಕಟಿಸುವಾಗ ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಅನ್ನೋ ತರ ಅನಿಸ್ತಿರ ಹೋಗ್ಬೋದು. ಅಯ್ಯೋ ಹಿಂಗ್ ಹೋದ್ರೆ ಮುಂದಕ್ಕೆ ಏನಾಗುತ್ತೋ ಮಗಳ ಜೀವಿತ ಅನ್ನೋ ತರ ಅನಿಸ್ಬೋದು. ಆದ್ರೆ ವಿಷಯ ಏನಂತಂದ್ರೆ, ನಮ್ಮ ಉದ್ದೇಶಗಳು ಪ್ರಾರಂಭದಲ್ಲಿ ಎಲ್ಲಾದ್ರೂ ಚೆನ್ನಾಗಿದ್ರು ಕೂಡ ಕಟ್ಟ ಕಡೆಗೆ ಅದು ಹೋದ್ಮೇಲೆ ಅವ್ರ ಜೀವಿತ ಕೆಟ್ಟೋಗುತ್ತೆ. ಆದ್ರೆ ದೇವರ ಉದ್ದೇಶ ಪ್ರಾರಂಭದಲ್ಲಿ ಕಷ್ಟವಾಗಿದ್ರು ಮುಂದಕ್ಕೆ ಏನಾಗುತ್ತೋ ಈ ತರ ಹೋದ್ರೆ ಅನ್ನತ್ರ ಅನ್ಸಿದ್ರು ಕೂಡ ಮುಂದಕ್ಕೆ ಅವ್ರ ಜೀವಿತ ಚೆನ್ನಾಗಿರುತ್ತೆ. ಆಗ ದೇವರು ನಮಗೆ ಹೇಳೋದಕ್ಕೆ ಇಷ್ಟಪಡುವಂತ ಒಂದು ಮಾತೇನಂತಂದ್ರೆ, ನಮ್ಮ ಮಕ್ಕಳು ನಮ್ಮ ಸ್ವಂತವಲ್ಲ, ಮಕ್ಕಳು ಕರ್ತನ ಸ್ವಂತ. ಕರ್ತನ ಚಿತ್ತಕ್ಕೆ ನಮ್ಮ ಮಕ್ಕಳನ್ನ ನಾವು ಒಪ್ಪಿಸಿಕೊಡಬೇಕು. ಅದನ್ನ ದೇವರು ನಿರೀಕ್ಷೆ ಮಾಡ್ತಾರೆ. ಮತ್ತೆ ಇನ್ನೊಂದು, ಈ ಒಂದು ಘಟನೆಯಲ್ಲಿ ಅವ್ರು ಇನ್ನೊಂದು ವಿಷಯವನ್ನು ತಿಳಿಸೋದಕ್ಕೆ ಇಷ್ಟಪಟ್ರು. ಏನಂತಂದ್ರೆ, ಅಲ್ಲಿದ್ದಂತ ಉಪದೇಶಕರಿಗೆ, ಅಂದ್ರೆ ಅವರು ಯಾವಾಗಲೂ ಉಪದೇಶಗಳನ್ನು ಮಾಡ್ತಾ 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 ಬಂದಿದ್ದಾರೆ. ಆದ್ರೆ ಒಂದು ಸಮಯದಲ್ಲಿ ಮಾತ್ರ ಅವ್ರಿಗೆ ತುಂಬಾ ತಲೆಬಿಸಿ ಆಯ್ತು. ಉಪದೇಶಕರಿಗೆ ಯಾಕೆ ತುಂಬಾ ತಲೆಬಿಸಿ ಆಯ್ತು ಅಂತಂದ್ರೆ, ಯಾರೊಬ್ಬ ಹುಡುಗ ಬಂದ್ಬಿಟ್ಟಿದ್ದಾನೆ, ಬಂದು ಕುತ್ಕೊಂಡು ಉಪದೇಶ ಕೇಳ್ತಾ ಇದ್ದಾನೆ. ಆದ್ರೆ ಕೇಳ್ತಾ ಇರೋದು ಮಾತ್ರ ಅಲ್ಲ, ಆಗಾಗ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆತನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಆತನು ವಾಕ್ಯ ಹಂಗಲ್ಲ, ಹಿಂಗೆ, ಇದಕ್ಕೆ ಅರ್ಥ ಈ ತರ ಸತ್ಯವಾಕ್ಯ ಹಿಂಗ್ ಗೋರಿಸ್ಬೇಕಂತ ಹೇಳ್ತಾ ಇದ್ದಾನೆ. ತಾನು ಹೇಳೋದಕ್ಕೆ ಏನು ಉತ್ತರ ಹೇಳಕ್ ಆಗ್ತಾ ಇಲ್ಲ. ಆಗ ತನ್ನ ಪ್ರಶ್ನೆಗಳಿಗೂ ಉತ್ತರಗಳಿಗೂ ಇವರಿಗೆ ಬಾಯಲ್ಲಿ ಮಾತಿಲ್ದರ ಹೋಗ್ತಾ ಇದೆ. ಆಮೇಲೆ ಇವರಿಗೆ ಫುಲ್ ಟೆನ್ಷನ್ ಆಗಿ, ಯಾರ ಮಗನ ಇವನು, ಎಲ್ಲಿಂದ ಬಂದು, ಯಾರ ಕರ್ಕೊಂಡ್ ಬಂದಿದ್ದು, ಎಲ್ಲ ಅಪ್ಪ ಅಮ್ಮ ಹುಡುಗ ಬಂದು ಮನೆ ಕಳಿಸ್ರ, ಫುಲ್ ತಲೆ ಬಿಸಿ ಮಾಡ್ತಾ ಇದ್ದಿಲ್ಲ ಬಂದ್ಬಿಟ್ಟು ಇಲ್ಲಿ ಅಂತ ನೋಡಿ ಇವರಿಗೆ ಫುಲ್ ಬಿಸಿ ಆಗ್ಬಿಟ್ಟಿದೆ. ಆಮೇಲೆ ಯೇಸು ಕ್ರಿಸ್ತನ ತಂದೆ ತಾಯಿ ಜೊತೆ ಹೊರಟೋಗ್ಬಿಟ್ರು. ಇದ್ರ ಮುಖಾಂತರ ಅವ್ರು ಏನ್ ಹೇಳಕ್ ಇಷ್ಟಪಟ್ರು ಅಂತಂದ್ರೆ, ಮುಂದೊಂದು ದಿವಸ ನಾನು ಬರ್ತೀನಿ, ಈಗಲೇ ನೋಡ್ಕೊಳ್ಳಿ. ಅಲ್ಲಿಂದ 18 ವರ್ಷಗಳು ಕಳೆದ್ಮೇಲೆ ತಿರ್ಗಾ ಇದೇ ಆಯ್ತು. ಆತನ ಸೇವೆ ಮಾಡ್ತಾ ಇದ್ದಂತ ಕಾಲಗಳಲ್ಲಿ ಅವ್ರು ಬಂದು ಇವ್ರ ಉಪದೇಶಕರಿಗೆ ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಈತನ ಕೇಳಂತ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ.
ಅವ್ರ ಪ್ರಶ್ನೆಗಳು ಕೇಳ್ತಾರೆ, ಈತನ ಕೂಡ ಒಂದು ಉತ್ತರಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಆಗ ಪ್ರಶ್ನೆ ಕೇಳಿದ್ರೆ ಸಮಸ್ಯೆ, ಉತ್ತರ ಕೊಟ್ರೆ ಸಮಸ್ಯೆ. ತಲೆನೇ ಕಟ್ಟೋದು ಅವ್ರಿಗೆ. ಏನಪ್ಪಾ ಇದನ್ನ ಯಾವ ತರನಪ್ಪ ಮಾತಲ್ಲಿ ಕಟ್ಟಾಕೋದು ಅಂತ ಕೊನೆಗೆ ಎಲ್ಲ ಒಂದು ತೀರ್ಮಾನ ಮಾಡುದು, ಈತನ ಹತ್ರ ಯಾರು ಮಾತಾಡಲೇಬಾರದು ಅಂತ. ಮಾತಾಡಿದ್ರೆ ಹಂಗೋಗಿ ಹಿಂಗೋಗಿ ನಮ್ಮ ತಲೆಗೆ ತಂದ್ಬಿಡ್ತಾನೆ ಅಂತ ತಂದ್ಬಿಟ್ಟು ಮಾತಾಡೋದೇ ಬಿಟ್ಬಿಟ್ರು. ಆಗ ಯೇಸು ಕ್ರಿಸ್ತನು 18 ವರ್ಷದ ಮುಂಚೆನೆ ಒಂದ್ಸರಿ ಹೋಗಿ ಸ್ಯಾಂಪಲ್ ಕೊಟ್ಟು ಬಂದ್ರು, ಬರ್ತೀನಿ ನಾಳೆ ಮುಂದಕ್ಕೆ ಒಂದ್ ದಿವಸ ನಿಮ್ಗೆಲ್ಲ ಮಾಡ್ತೀನಿ ಸರಿಯಾಗಿ ಅಂತ. ಇದೇ ರೀತಿ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಮೊದಲು ಎಚ್ಚರಿಕೆ ಕೊಡ್ತಾರೆ. ಮೊದಲು ದೇವ್ರೇನ್ ಮಾಡ್ತಾರೆ, ದೇವರು ನಮ್ಗೆ ಸಂದೇಶಗಳು ಕೊಡ್ತಾರೆ. ಏನಂದ್ರೆ ನಾವು ಮನೆ ತಿರುಗೋ ಹಾಗೆ, ನೋಡು ನಾನು ಬಂದು ನಿನಗೆ ನ್ಯಾಯ ತೀರ್ಸೋದಕ್ಕಿಂತ ಮುಂಚೆ ನೀನ್ ಮೊದಲೇ ಸರೋಗು, ನೀನ್ ಮೊದಲೇ ಮನೆ ತಿರುಗು, ನಿನ್ನನ್ನು ನೀನು ಸರಿ ಮಾಡ್ಕೋ. ನಿನ್ನನ್ನು ನೀನು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ಹೊರಟು ಹೋಗಿ ಬಂದು ನಿನಗೆ ನ್ಯಾಯ ತೀರಿಸಬೇಕಾಗತ್ತೆ ಅಂತ ದೇವರು ನಮಗೆ ನ್ಯಾಯ ತೀರಿಸೋದಕ್ಕಿಂತ ಮುಂಚೆನೆ ನಮಗೆ ಹಲವಾರು ಸೂಚನೆಗಳು ಕೊಡ್ತಾರೆ, ಹಲವಾರು ಎಚ್ಚರಿಕೆಗಳನ್ನ ಕೊಡ್ತಾರೆ. ಆದ್ರೆ ದೇವರ ಸೂಚನೆಗಳಿಗೆ, ಎಚ್ಚರಿಕೆಗಳಿಗೆ ನಾವು ಕಿವಿಗೊಟ್ಟು ಮನೆ ತಿರುಗಿದ್ರೆ ನಮಗೆ ತುಂಬಾ ಒಳ್ಳೇದು. ಆದ್ರೆ ದೇವರು ಬಂದು ನಮಗೆ ನ್ಯಾಯ ತೀರಿಸೋವರೆಗೂ ನಾವು ಸುಮ್ಮನೆ ಇದ್ವಿ ಅಂತಂದ್ರೆ ದೇವರನ್ನ ಎದುರ್ಕೊಳ್ಳೋದು ತುಂಬಾ ಕಷ್ಟ. ದೇವರು ಅವರಿಗೆ ಮೊದಲೇ ಎಚ್ಚರಿಕೆ ಕೊಟ್ಟರು, ಅದೇ ರೀತಿ ನಮಗೂ ಸಹ ದೇವರ ಎಚ್ಚರಿಕೆ ಕೊಡ್ತಾರೆ, ನಾವು ಗಮನವಾಗಿರ್ಬೇಕು. ಆಗ ಯೇಸು ಕ್ರಿಸ್ತನು ಮೊಟ್ಟ ಮೊದಲು ಆತನ ಸಹಿಸುವಂತವರಾಗಿದ್ದರು, ಇತರರನ್ನ ಸಹಿಸುವಂತವನಾಗಿ ಆತನು ಇದ್ರು, ತನ್ನ ತಂದೆ ತಾಯಿಗಳನ್ನ ಆತನ ಸಹಿಸಿದನು. ಅದು ಮಾತ್ರ ಅಲ್ದಿರ, ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹನನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯಗಳು 2ರಿಂದ 5ರವರೆಗೆ ನಾವು ಓದಿ ನೋಡೋಣ. ಪರ್ಣಶಾಲೆಗಳ ಹಬ್ಬವೆಂಬ ಯಹೂದ್ಯರದೊಂದು ಜಾತ್ರೆಯು ಸಮೀಪವಾದಾಗ ಆತನ ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯೂದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವವರಾದದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ಯಾಕೆಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಏನಾಗುತ್ತೆ, ಯೇಸು ಕ್ರಿಸ್ತನ ಸೇವೆ ಮಾಡುವಂತ ಕಾಲದಲ್ಲಿ ತನ್ನ ಸಹೋದರರು ಏನ್ ಮಾಡ್ತಾರೆ, ಒಂದ್ಸಲಿ ಅವ್ರ ಜೊತೆ ಮಾತಾಡ್ಬಿಟ್ಟು ಪರ್ಣಶಾಲೆಗಳನ್ನುವಂತ ಹಬ್ಬ ಬಂದಿರುತ್ತೆ ಸಮಯದಲ್ಲಿ ತನ್ನ ಸಹೋದರ ತನಗೆ ಹೇಳೋ ಮಾತೇನಂತಂದ್ರೆ, ನೀನು ಯೆರೂಸಲೇಮ್ಗೆ ಹೊರಟೋಗು, ಇದು ಹಬ್ಬದ ಕಾಲ, ಪರ್ಣಶಾಲೆ ಹಬ್ಬ ಮಾಡುವಂತ ಕಾಲ ಬಂದಿದೆ. ಯೆರೂಸಲೇಮ್ನಲ್ಲಿ ತುಂಬಾ ಜನ ಬಂದಿರ್ತಾರೆ, ನೀನು ಅಲ್ಲಿ ಹೋಗಿ ಉಪದೇಶ ಮಾಡು, ಅಲ್ಲಿ ಹೋಗಿ ಅದ್ಭುತಗಳು ಮಾಡು, ಆಗ ಎಲ್ಲ ನಿನ್ನ ನೋಡ್ತಾರೆ. ಇದರಿಂದ ಏನಾಗುತ್ತೆ, ನೀನ್ ತುಂಬಾ ಪ್ರಸಿದ್ಧಿಗೆ ಬರ್ತೀಯ. ಯಾವನಾದ್ರೂ ಪ್ರಸಿದ್ಧಿಗೆ ಬರ್ಬೇಕು ಅಂತಂದ್ರೆ ಜನಗಳು ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಹೋಗ್ಬೇಕು. ಇಲ್ಲಿತ್ಕೊಂಡು ನೀನು ಉಪದೇಶ ಮಾಡಿದ್ರೆ, ಇಲ್ಲಿತ್ಕೊಂಡು ಅದ್ಭುತ ಮಾಡೋದು ಯಾರು ಗೊತ್ತಾಗ್ತೀಯ ನೀನು, ಅಲ್ಲಿ ಹೋಗು ಅಂತ ತನ್ನ ಸಹೋದರರು ಹೇಳಿದ್ರು. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಅವ್ರು ಈ ಮಾತನ್ನು ಏನಕ್ಕೆ ಹೇಳಿದ್ರು ಅಂತಂದ್ರೆ, ತಾನು ಹೊರಟು ಹೋಗಿ ಅಲ್ಲಿ ಸೇವೆ ಮಾಡಿ ಪ್ರಖ್ಯಾತಿಗೆ ಬರ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ಅವರು ಸಹ ಆತನನ್ನ ನಂಬದವರಾಗಿದ್ದರು. ಆತನ ಮೆಸ್ಸಿಯ ದೇವರ ಕುಮಾರನು ಅನ್ನೋದನ್ನ ಅವರು ನಂಬದವರಾಗಿದ್ರು. ಅದರಿಂದ ಏನ್ ಮಾಡಿದ್ರು ಅಂತಂದ್ರೆ, ಅಲ್ಲಿ ಹೋಗಿ ನೀನು ಇಲಾಖೆ ಇದೆಯಾ ಅಂತ ಹೇಳಿ ಕಳಿಸಿದ್ರು. ಇನ್ನೊಂದೇನಂತಂದ್ರೆ, ಆ ಕಾಲದಲ್ಲಿ ಅಷ್ಟೊತ್ತಿಗಾಗ್ಲೇ ಈ ಯಹೂದಿ ಜನಗಳು ಏನ್ ಮಾಡ್ತಾ ಇದ್ರು, ಈತನನ್ನ ಕೊಲ್ಲಬೇಕು ಅಂತ ಕಾರಣ ನೋಡ್ತಾ ಇದ್ರು. ನಾವು ಅದೇ ಅಧ್ಯಾಯದಲ್ಲಿ ವಾಕ್ಯಗಳು 1-2 ನಾವು ಓದಿ ನೋಡೋಣ. 1-2 ಏನಿದೆ ಅಂದ್ರೆ, ಈ ಸಂಗತಿಗಳಾದ ಮೇಲೆ ಯೇಸು ಗಲಿಲಾಯದಲ್ಲಿ ಸಂಚಾರ ಮಾಡುತ್ತಿದ್ದನು. ಯಹೂದ್ಯರು ಆತನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದರಿಂದ ಆತನಿಗೆ ಯೂದಾಯದಲ್ಲಿ ಸಂಚಾರ ಮಾಡುವ ಮನಸ್ಸಿರಲಿಲ್ಲ. ಈ ಮಾತುಗಳನ್ನ ತನ್ನ ಸಹೋದರ ತನಗೆ ಹೇಳೋದಕ್ಕಿಂತ ಮುಂಚೆನೆ ತನ್ನ ಗಲಿಲಾಯದಲ್ಲಿ ಇದ್ದಾರೆ. ಯೂದಾಯದ ಕಡೆಗೆ, ಯೆರೂಸಲೇಮಿನ ಕಡೆಗೆ ಅವ್ರು ಹೋಗ್ತಾ ಇಲ್ಲ. ಯಾಕಂದ್ರೆ ಅವರು ಈತನನ್ನು ಕೊಲ್ಲಬೇಕಂತ ಉದ್ದೇಶ ನೋಡ್ತಾ ಇದ್ದಾರೆ. ಆದ್ರಿಂದ ಅಲ್ಲಿ ಹೋಗಂತ ಮನಸ್ಸು ಇರಲಿಲ್ಲ. ಅಲ್ಲಿ ಹೋದ್ರೆ ನಾನು ಕೊಲ್ಬೇಕಂತ ನೋಡ್ತಾ ಇದ್ದಾರೆ, ಬೇಡ ಇಲ್ಲೇ ಇರ್ತೀನಿ ಅಂತ ಇಲ್ಲೇ ಸೇವೆ ಮಾಡ್ಕೊಂಡಿದ್ರು. ಯಾಕಂದ್ರೆ ತನಗೆ ಮರಣದ ಭಯ ಅಂತ ಅಲ್ಲ, ತಾನು ಮರಣ ಹೊಂದೋ ಕಾಲ ಇನ್ನೂ ಬಂದಿರಲಿಲ್ಲ, ಅದಕ್ಕೋಸ್ಕರವಾಗಿ ಇಲ್ಲೇ ಇದ್ರು. ಆದ್ರೆ ಈ ಟೈಮ್ಗೆ ಇವ್ರೇನ್ ಮಾಡ್ತಾರೆ ಸಹೋದರರು, ನೀನ್ ಅಲ್ಲೋದ್ರೆ ಪ್ರಖ್ಯಾತಿಗೆ ಬರ್ತೀಯ ಅಂತ. ಅಂದ್ರೆ ಉದ್ದೇಶ ಏನು, ನೀನ್ ಅಲ್ಲೋದ್ರೆ ನೀನ್ ಹಿಡ್ಕೊಂಡು ಹೊಡೆದು ಕೊಂದಾಕ್ತಾರೆ, ಸಾಯೋಗು, ಇಲ್ಲಿದ್ರು ಏನ್ ಮಾಡ್ತೀಯ ಅಂತ ಇವರು ಆತನನ್ನು ನಂಬದವರಾಗಿ ಆ ರೀತಿಯಾಗಿ ಹೇಳ್ತಾರೆ. ಆಗ ತನ್ನ ಸಹೋದರರು, ನೀನ್ ಯೂದಾಯಕ್ಕೆ ಹೋಗು, ಯೆರೂಸಲೇಮ್ಗೆ ಹೋಗು, ಇಲ್ಲೇನ್ ಮಾಡ್ತೀಯ ಅಂತ ಹೇಳ್ತಾರೆ. ಕಾರಣ ಅವರು ಆತನನ್ನ ನಂಬಲಿಲ್ಲ. ಆದ್ರೆ ತನ್ನ ಸಹೋದರರು ಇಂಥವರಾಗಿದ್ರು. ತನ್ನ ಸಹೋದರರು ತನ್ನನ್ನು ನಂಬದವರು, ತನ್ನನ್ನು ಸೇರಿಸಿಕೊಳ್ಳದವರು, ತನ್ನನ್ನು ಹೊರಟು ಹೋಗು ಅಂತ ಆಚೆ ಹಾಕುವಂತವರುಗಳಾಗಿ ತನ್ನ ಸಹೋದರರಿದ್ರು. ಆದ್ರೆ ಯೇಸು ಕ್ರಿಸ್ತನು ತನ್ನ ಸಹೋದರರನ್ನ ಸಹಿಸಿದನು. ಮೊದಲಾಗಿ ತಂದೆ ತಾಯಿನ ಸಹಿಸಿ ಅವರಿಗೆ ಅಧೀನನಾಗಿದ್ದನು. ನಂತರ ತನ್ನನ್ನು ನಂಬದ, ತನ್ನನ್ನು ಹೊರಟು ಹೋಗು ಅಂತ ದೂರ ಹಾಕುವಂತಹ ಸಹೋದರನನ್ನು ಸಹ ತಾನು ಸಹಿಸಿದನು.
ತಾನು ಸಹಿಸಿ ಅವರಿಗೆ ಕಾಣಿಸಿಕೊಂಡನು. ಏನಾಗುತ್ತೆ ಅಂತಂದ್ರೆ ಇವರು ನಂಬಲಿಲ್ಲ, ಸಹೋದರರು ತನ್ನನ್ನು ನಂಬಲಿಲ್ಲ. ಕಡೆಗೆ ತಾನು ಸೇವೆ ಮಾಡ್ತಾ ಹೋಗಿ ಒಂದು ದಿವಸ ಶಿಲುಬೆ ಪಾಡಿ ತಾನು ಅರ್ಪಿಸಿಕೊಟ್ಟು ಮರಣ ಹೊಂದಿದ್ರು. ಮರಣ ಹೊಂದಿ ಜೀವನದ ಎದ್ದ ಮೇಲೆ ಅಪೊಸ್ತಲರಿಗೆ, ಕೆಲವು ಸ್ತ್ರೀಯರಿಗೆಲ್ಲ ಕಾಣಿಸ್ಕೊಂಡ್ರು. ಅದಾದ ನಂತರ ಇನ್ನೊಬ್ಬರಿಗೂ ಕಾಣಿಸ್ಕೊಂತಾರೆ. ಅದು ಯಾರು ಗೊತ್ತಾ? ಯಾಕೋಬ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಇಲ್ಲಿ ಪೌಲನು ಬರೆಯುತ್ತಾ ಹೇಳೋದೇನಂತಂದ್ರೆ, ಯೇಸು ಕ್ರಿಸ್ತನು ಮರಣ ಹೊಂದಿ ಪುನರುತ್ಥಾನವಾಗಿ ಎದ್ದ ಮೇಲೆ ತಾನು ಯಾಕೋಬನಿಗೂ ಆನಂತರ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು ಅಂತ ಬರೆದಿದ್ದಾನೆ. ಈ ಯಾಕೋಬನು ಯಾರು? ಈ ಯಾಕೋಬನು ಅಪೊಸ್ತಲರಲ್ಲಿ ಒಬ್ಬನಲ್ಲ. ಅಪೊಸ್ತಲರಲ್ಲಿ ಒಬ್ಬ ಯಾಕೋಬ ಇದ್ದ, ಯೋಹಾನ ಯಾಕೋಬ ಅಂತ. ಆದ್ರೆ ಇಲ್ಲಿ ಬರೆಯಲ್ಪಟ್ಟಿರುವಂತ ಯಾಕೋಬ ಯೋಹಾನನ ಸಹೋದರನಾದ ಯಾಕೋಬ ಅಲ್ಲ. ಈ ಯಾಕೋಬ ಅಂತ ಯಾರು ಅಂತಂದ್ರೆ ಮರಿಯಳ ಮಗನಾದ ಯಾಕೋಬ. ಮರಿಯಳಿಗೆ ಯೋಸೇಫನಿಗೆ ಯೇಸು ಕ್ರಿಸ್ತನಲ್ಲದೆ ಬೇರೆ ಮಕ್ಕಳಿದ್ರು. ಯೇಸು ಕ್ರಿಸ್ತನ ಹುಟ್ಟಿದ ನಂತರ ಮರಿಯಳಿಗೆ ಯಾಕೋಬರಿಗೆ ಬೇರೆ ಮಕ್ಕಳು ಹುಟ್ಟಿದ್ರು. ಅದರ ಮೊದಲನೇನು ಯಾಕೋಬ, ಇನ್ನೊಬ್ಬ ಯೂದ, ಅದೇ ತರ ಬೇರೆಯವರು ಸಹ ಇದ್ರು, ಹೆಣ್ಣು ಮಕ್ಕಳು ಸಹ ಅವ್ರಿಗೆ ಹುಟ್ಟಿದ್ರು. ಆಗ ಯೇಸು ಕ್ರಿಸ್ತನು ತಾನು ಮರಣ ಹೊಂದಿ ಪುನರುತ್ಥಾನವಾದ ಮೇಲೆ ಯಾಕೋಬ ಅನ್ನುವಂತ ಒಂದು ವ್ಯಕ್ತಿಗೆ ಕಾಣಿಸ್ಕೊಳ್ತಾರೆ. ಈ ವ್ಯಕ್ತಿ ಯಾರು ಅಂತಂದ್ರೆ ಮರಿಯಳ ಮಗ, ಯೇಸು ಕ್ರಿಸ್ತನ ಸಹೋದರನಾಗಿರುವಂತ ಯಾಕೋಬ. ಆದ್ರೆ ಇದೇ ಯಾಕೋಬ ಒಂದು ಕಾಲದಲ್ಲಿ ನೀನು ಪ್ರಖ್ಯಾತಿಗೆ ಬರಬೇಕಾಗಿರುವಂತ ನೀನು ಯೂದಾಯಿಗೆ ಹೊರಟು ಹೋಗು, ಯೆರೂಸಲೇಮಿಗೆ ಹೊರಟು ಹೋಗು, ಈ ಗಲಿಲಾಯದಲ್ಲಿದ್ರೆ ಏನ್ ಪ್ರಯೋಜನ ಅಂತ ಹೇಳಿದಂತ ಇದೇ ಯಾಕೋಬನಿಗೆ ಅವ್ರು ಸತ್ತು ಪುನರುತ್ಥಾನವಾದ ಮೇಲೆ ಕಾಣಿಸ್ಕೊಳ್ತಾರೆ. ಕಾರಣ ಏನು? ಕಾರಣ ಆತನು ಅವರನ್ನ ಸಹಿಸಿದನು. ಅವರು ತನ್ನನ್ನು ನಂಬದೇ ಹೋದರು, ತನ್ನನ್ನು ತಿರಸ್ಕರಿಸಿದರು, ತನ್ನನ್ನು ದೂರ ತಳ್ಳಿದರೂ ಸಹ ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನವಾದ ಮೇಲೆ ತನ್ನ ಸಹೋದರನಿಗೆ ಪ್ರತ್ಯೇಕವಾಗಿ ಕಾಣಿಸಿಕೊಂಡನು. ಕಾರಣ ತಾನವರನ್ನ ಸಹಿಸಿದನು. ಈ ಯಾಕೋಬ ಕೇವಲ ಯೇಸು ಕ್ರಿಸ್ತನನ್ನ ಪುನರುತ್ಥಾನವಾಗಿ ನೋಡುವುದು ಮಾತ್ರವಲ್ಲ, ಆ ನಂತರ ಯೇಸು ಕ್ರಿಸ್ತನ ವಿಶ್ವಾಸ ಇರ್ತಾನೆ. ವಿಶ್ವಾಸ ಇಟ್ಟು ತಾನು ಸಭೆಗೆ ಸ್ತಂಭವಾಗ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ, ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನರು ಕಂಡು ದೇವರು ನನಗೆ ದಯಪಾಲಿಸುವ ವರವನ್ನು ತಿಳ್ಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬರ್ನಾಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯ ಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಅಂದರು. ಇಲ್ಲಿ ಪೌಲನು ತನ್ನ ಜೀವನದ ಅನುಭವಗಳನ್ನು ಬರೀತಾ ಇದ್ದಾನೆ. ಆ ರೀತಿ ಬರೀತಾ ಇರುವಾಗ ತಾನು ಸೇವೆ ಮಾಡುವಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾನು ಬರೆಯುತ್ತಾ ಸಭಾ ಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಫ, ಯೋಹಾನ ಅಂತ ಬರೀತಾರೆ. ಅದೇ ಸಭೆ ಸ್ಥಾಪಿಸಲ್ಪಟ್ಟದ್ದು ಪೇತ್ರನ ಮೇಲೆ. ಅಂದ್ರೆ ಪೇತ್ರನ ಮೊದಲು ವಾಕ್ಯವನ್ನು ಉಪದೇಶ ಮಾಡಿ ಜನಗಳನ್ನ ರಕ್ಷಣೆಗೆ ತಂದಿದ್ದು. ಆಗ ಪೇತ್ರನ ಮುಖಾಂತರ ಸಭೆ ಸ್ಥಾಪನೆ ಆಯಿತು. ಆದ್ರೆ ಅದಾದ ನಂತರ ಸಭೆಗೆ ಆಧಾರ ಸ್ತಂಭಗಳಾಗಿದ್ರು. ಆಧಾರ ಸ್ತಂಭಗಳಂದ್ರೆ ಮುಖ್ಯಸ್ಥರು, ಸಭೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಕಾರ್ಯಗಳಿದ್ರು ತೀರ್ಮಾನ ಮಾಡುವಂತ ಮುಖ್ಯವಾದ ವ್ಯಕ್ತಿಗಳು ಅಂತ. ಆ ಸಭಾ ಸ್ತಂಭಗಳು ಯಾರು ಅಂತಂದ್ರೆ ಕೇಫ ಅಂದ್ರೆ ಪೇತ್ರ, ಇನ್ನೊಬ್ಬ ಯೋಹಾನ, ಯೇಸು ಕ್ರಿಸ್ತನಿಗೆ ಅತಿ ಪ್ರಿಯನಾದ ಶಿಷ್ಯ, ಇನ್ನೊಬ್ಬ ಯಾಕೋಬ. ಈ ಯಾಕೋಬ ಯಾರು ಅಂತಂದ್ರೆ ಯೋಹಾನನ ಸಹೋದರ ಅಲ್ಲ. ಈ ಯಾಕೋಬ ಯೇಸು ಕ್ರಿಸ್ತನ ತಮ್ಮ, ಮರಿಯಳ ಮಗ. ಆಗ ಯಾಕೋಬನು ಯೇಸು ಕ್ರಿಸ್ತನ ಪುನರುತ್ಥಾನವಾದ ಮೇಲೆ ಕಾಣ್ತಾನೆ, ಸಭೆಗೆ ಆಧಾರ ಸ್ತಂಭವಾಗಿ ಪೇತ್ರನಿಗೆ ಸಮವಾಗಿ ಬರ್ತಾನೆ, ಅಪೊಸ್ತಲರಿಗೆ ಸಮವಾಗಿ ಯಾಕೋಬನು ಬರ್ತಾನೆ, ಮರಿಯಳ ಮಗ. ತನ್ನನ್ನು ಆ ಸ್ಥಾನಕ್ಕೆ ತಂದು ನಿಲ್ಲಿಸಬೇಕಾದದ್ದು ಯೇಸು ಕ್ರಿಸ್ತನ ಚಿತ್ತವಾಗಿತ್ತು, ದೇವರ ಉದ್ದೇಶವಾಗಿತ್ತು. ಆಗ ಒಂದು ಕಾಲದಲ್ಲಿ ಇದೇ ಸಹೋದರ ನೀನು ಹೊರಟು ಹೋಗು, ಇಲ್ಲಿ ಇರಬೇಡ ಹೋಗು ಅಂತ ಹೇಳಿದ್ರು, ಕಾರಣ ನಂಬಲಿಲ್ಲ. ಆದ್ರೆ ಒಂದು ಕಾಲಕ್ಕೆ ಅದೇ ಸಹೋದರನ ಯೇಸು ಕ್ರಿಸ್ತನ ಕಾಣಿಸ್ಕೊಂಡು ಸಭೆಯ ಆಧಾರ ಸ್ತಂಭಗಳಾಗಿರುವಂತವರಲ್ಲಿ ತನ್ನನ್ನು ಒಬ್ಬನನ್ನಾಗಿ ಅವ್ರು ಮಾಡುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಇದೇ ಯಾಕೋಬನ ಪತ್ರಿಕೆಯನ್ನು ಬರೆದದ್ದು. ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನ ಬರೆದಂತ ಪತ್ರಿಕೆ ಅಂತ ಇದೆ. ಆ ಯಾಕೋಬ ಯಾರು? ಮರಿಯಳ ಮಗನಾಗಿರುವ ಯೇಸು ಕ್ರಿಸ್ತನ ತಮ್ಮನ ಆಗಿರುವ ಯಾಕೋಬನೇ ಆ ಪತ್ರಿಕೆಯನ್ನು ಬರೆದದ್ದು. ಅದರ ನಂತರ ಇನ್ನೊಂದು ಪತ್ರಿಕೆ ಇದೆ, ಯೂದನ ಬರೆದಂತ ಪತ್ರಿಕೆ ಅಂತ. ಈ ಯೂದ ಯಾರು? ಈ ಯೂದ ಮರಿಯಳ ಮಗನಾಗಿರುವಂತ ಯಾಕೋಬನ ತಮ್ಮನಾಗಿರುವಂತ ಯೇಸು ಕ್ರಿಸ್ತನಿಗೆ ತಮ್ಮನಾಗಿರುವಂತವನು. ಆಗ ಯಾಕೋಬ, ಯೂದ ಇಬ್ರು ಸೇವಕರುಗಳಾದ್ರು. ಒಂದು ಕಾಲದಲ್ಲಿ ಇದೇ ಸಹೋದರರು ಯೇಸು ಕ್ರಿಸ್ತನನ್ನು ನಂಬಲಿಲ್ಲ, ತನ್ನನ್ನು ದೂರ ಹಾಕಿದ್ರು. ಆದ್ರೆ ಅವರಿಗೆ ತಾನು ಕಾಣಿಸಿಕೊಂಡು ಅವರನ್ನ ರಕ್ಷಣೆಗೆ ತಂದು ಅವರನ್ನ ಒಂದು ದಿವಸದಲ್ಲಿ ಆತನ ಸೇವಕರಾಗಿ ಬದಲಾಯಿಸಿದನು. ಅವರು ಅನೇಕರಿಗೆ ಸೇವೆ ಮಾಡಿದರು. ಇವತ್ತು ನನಗೂ ನಿಮಗೂ ಸಹ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಯಾಕೋಬನ ಪತ್ರಿಕೆಯನ್ನು ಇವತ್ತು ನಾವು ಸಹ ಓದ್ತೇವೆ, ಯೂದನ ಪತ್ರಿಕೆಯನ್ನು ಸಹ ಓದ್ತೀವಿ. ಆಗ ಆತನ ಸಹೋದರರು ಇವತ್ತು ನನಗೂ ನಿಮಗೂ ಸಹ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಆಗ ಇದು ಏನಕ್ಕೆ ನಡೀತು? ಇದು ಏನಕ್ಕೆ ನಡೀತು ಅಂತಂದ್ರೆ ಯೇಸು ಕ್ರಿಸ್ತನು ತನ್ನ ಸಹೋದರನನ್ನ ಸಹಿಸಿಕೊಂಡನು.
ಅವರು ತನ್ನನ್ನು ನಂಬದವರಾದ್ರು, ತನ್ನನ್ನು ಆಸೆ ಹಾಕಿದ್ರು, ತನ್ನನ್ನ ಅದನ್ನು ಸಹಿಸಿಕೊಂಡು ಅವರಿಗೆ ಕಾಣಿಸಿಕೊಂಡು ಅವರನ್ನು ರಕ್ಷಣೆ ತಂದು ಅವರನ್ನು ಸೇವಕರಾಗಿ ಮಾಡಿದನು. ಹಲ್ಲೆಲೂಯಾ. ಆದ್ರೆ ಆತನೇನಾದ್ರು, ನನ್ನನ್ನು ನಂಬೋದಿಲ್ಲ ನೀವು, ನನ್ನನ್ನು ಹೋಗಂತ ಹೇಳ್ತಾರಾ, ಆಯ್ತು ಬೇಡ ಹೋಗಿ ನೀವು ಅಂತ ಆ ಸಂಬಂಧವನ್ನು ಮುರಿದಾಕೊಂಡು ಹೋಗಿದ್ರೆ ಇವತ್ತು ಆ ಸ್ಥಾನಕ್ಕೆ ಅವ್ರ ಸಹೋದರರು ಬರೋದಕ್ಕೆ ಅವಕಾಶ ಆಗ್ತಾ ಇತ್ತಾ? ಯೇಸು ಕ್ರಿಸ್ತನು ಸಹೋದರರನ್ನ ಸಹಿಸಿಕೊಂಡನು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ತನ್ನ ಸಹೋದರರನ್ನ ಸಹಿಸುವಂತವನಾಗಿ ತಾನಿಗಿದ್ದನು. ಇದೇ ರೀತಿ ನಾನು ನೀವು ಸಹ ನಮ್ಮ ಸಹೋದರರನ್ನ ಸಹೋದರಿಗಳನ್ನ ಸಹಿಸುವಂತವர்களಾಗಿರಬೇಕು. ನಮಗೂ ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ಆದ್ರೆ ಅವರಲ್ಲಿ ಬಲಹೀನತೆಗಳಿರ್ಬೋದು, ಅವರಲ್ಲಿ ತಪ್ಪಿರಬಹುದು. ಆದ್ರೆ ಯೇಸು ಕ್ರಿಸ್ತನು ತನ್ನನ್ನು ನಂಬದ, ತನ್ನನ್ನು ಹೊರಹಾಕಿದಂತಹ ಸಹೋದರರನ್ನ ಸಹಿಸಿದ ಹಾಗೆ ನಾನು ನೀವು ಸಹ ನಮ್ಮ ಸಹೋದರ ಸಹೋದರಿಗಳನ್ನ ಸಹಿಸುವಂತವர்களಾಗಿ ಇರಬೇಕು. ಇವತ್ತು ನಾವು ಅನೇಕ ಕುಟುಂಬಗಳಲ್ಲಿ ನೋಡುವಾಗ ಒಬ್ರಿಗೊಬ್ಬರಿಗೆ ಅಣ್ಣ ತಮ್ಮಂದಿರಿಗೆ ಗಲಾಟೆ, ಅಕ್ಕ ತಂಗಿದರಿಗೆ ಗಲಾಟೆ, ಒಬ್ಬರ ಮನೆಗೆ ಒಬ್ರು ಹೋಗೋದಿಲ್ಲ, ಒಬ್ಬರ ಹತ್ರ ಅವ್ರು ಮಾತಾಡೋದಿಲ್ಲ, ಒಬ್ಬರ ಮನೇಲಿ ಶುಭ ಕಾರ್ಯ ಆದ್ರೆ ಇನ್ನೊಬ್ರು ಹೋಗೋದಿಲ್ಲ, ಒಬ್ರು ಇನ್ನೊಬ್ಬರ ಹೆಸರನ್ನೇ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಸಹಿಸುವಂತ ಮನಸ್ಸು ಇಲ್ಲ, ಅನುಸರಿಸುವಂತ ಮನಸ್ಸು ಇಲ್ಲ, ಬಿಟ್ಟು ಕೊಡುವಂತ ಮನಸ್ಸಿಲ್ಲ. ನಾನು ಹೇಳಿದ್ದೇ ನಡೀಬೇಕು, ನಾನು ಹೇಳ್ದಂಗೇನೆ ಆಗಬೇಕು, ಅವನೇನ್ ಹೇಳೋದು, ಅವಳೇನ್ ಹೇಳೋದು, ನಾನೇ ಸರಿ. ಆಗ ಈ ರೀತಿ ಸಹಿಸುವಂತ ಮನಸ್ಸು ಇಲ್ಲದೆ ಇರೋದ್ರಿಂದ ಇವತ್ತು ಸಂಬಂಧಗಳು ಸೇರ್ತಾ ಇಲ್ಲ. ಸಹಿಸುವಂತ ಮನಸ್ಸು ಇಲ್ಲದಿರೋದ್ರಿಂದ ಇವತ್ತು ವಿಂಗಡವಾಗಿ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನು ತನ್ನ ಸಹೋದರರನ್ನ ತಾನು ಸಹಿಸಿದನು. ನಾನು ನೀವು ನಮ್ಮ ಸಹೋದರ ಸಹೋದರಿಗಳನ್ನ ಸಹಿಸುವಂತವர்களಾಗಿರಬೇಕು. ಒಂದ್ ವೇಳೆ ಅವರಲ್ಲಿ ತಪ್ಪಿರಬಹುದು, ಏನೋ ದೋಷ ಇರಬಹುದು, ಏನೋ ಸಮಸ್ಯೆ ಇರಬಹುದು, ಆದ್ರೂ ಸಹಿಸುವಂತವர்களಾಗಿ ನಾನು ನೀವಿರಬೇಕು. ಅವರನ್ನು ಸಹಿಸಿ ಅವರೊಟ್ಟಿಗೆ ಸಮಾಧಾನದಿಂದ ಅನ್ಯೋನ್ಯವಾಗಿ ನಡೆಯುವಂತವர்களಾಗಿ ನಾನು ನೀವು ಇರಬೇಕು. ಹಲ್ಲೆಲೂಯಾ. ಅದನ್ನ ದೇವರು ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಇವತ್ತು ನಮ್ಮ ಸಹೋದರ ಸಹೋದರಿಗಳ ಜೊತೆ ನಮ್ಮ ಸಂಬಂಧ ಯಾವ ತರ ಇದೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಅವರನ್ನ ಸಹಿಸಿಕೊಳ್ಳೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ಮುಂದುವರಿಸಿ ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ದೇವರ ವಾಕ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಯೇಸು ಕ್ರಿಸ್ತನು ತನಗೋಸ್ಕರವಾಗಿ ಶಿಷ್ಯಂದ್ರನ್ನ ಆರಿಸ್ಕೊಳ್ತಾರೆ. ಎಷ್ಟು ಜನ ಶಿಷ್ಯಂದ್ರನ್ನ ಆರಿಸ್ಕೊಳ್ತಾರೆ? 12 ಜನ ಶಿಷ್ಯಂದ್ರಗಳನ್ನ ತನಗೋಸ್ಕರವಾಗಿ ಅವರು ಆರಿಸ್ಕೊಳ್ತಾರೆ. ಈ 12 ಜನ ಶಿಷ್ಯಂದ್ರಗಳು ಎಲ್ಲಾ ತರ ಉತ್ತಮವಾಗಿರುವಂತಹ ಒಳ್ಳೆ ಮನುಷ್ಯರುಗಳ ಇಲ್ಲ. ಈ ಶಿಷ್ಯಂದ್ರಗಳು ಹಲವಾರು ವಿಧವಾದ ಸಮಸ್ಯೆಗುಳ್ಳವர்களಾಗಿದ್ರು. ಪೇತ್ರ ಆತನ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ 3 ಸರಿ ಹೇಳ್ಬಿಟ್ಟ. ಮತ್ತೆ ಯೋಹಾನ ಯಾಕೋಬ ಏನ್ ಮಾಡ್ತಾರೆ, ಅವರ ತಾಯಿನ ಜೊತೆ ಕರ್ಕೊಂಡ್ಬಂದು, ಸ್ವಾಮಿ ನಿನ್ನ ರಾಜ್ಯದಲ್ಲಿ ಎಡಗಡೆ ಒಬ್ಬನಿಗೆ ಸೀಟು ಬಲಗಡೆ ಒಬ್ಬನಿಗೆ ಸೀಟ್ ಹಾಕೊಡ್ಬೇಕು ಸ್ವಾಮಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಬೇರೆಯವ್ರಿಗೆಲ್ಲ ಕೋಪ ಬರುತ್ತೆ. ಇವ್ರು ಅಕ್ಕಪಕ್ಕ ಸೀಟ್ ತಗೊಂಡ್ಬಿಟ್ರೆ ನಾವ್ ಯಾವ ಸೀಟ್ ತಗೊಳ್ಳೋದು ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಂದ್ ಕಡೆ ತೋಮ ಅದನ್ನ ಸತ್ತು ಪುನರುತ್ಥಾನವಾಗಿ ಎದ್ದು ಬಂದಿದ್ದೇನೆ ಅಂದ್ರೂ ಕೂಡ ನಂಬೋದಿಲ್ಲ. ನಾನು ಆತನ ಗಾಯಗಳಲ್ಲಿ ಬೆರಳು ಹಾಕಿ ನೋಡಿದ ಮೇಲೆ ನಾನು ನಂಬೋದು ಅಂತ ಆತನ ಪುನರುತ್ಥಾನವನ್ನು ತಾನು ನಂಬೋದಕ್ಕೆ ಹೋಗ್ಲಿಲ್ಲ. ಯೂದ ಅಂತೂ ಹಣಕ್ಕೋಸ್ಕರವಾಗಿ ಆತನನ್ನೇ ಹಿಡ್ಕೊಟ್ಬಿಟ್ಟ. ಮತ್ತೆ ಇನ್ನು ಅನೇಕ ಸಮಯಗಳಲ್ಲಿ ಅವರೊಬ್ಬರಿಗೊಬ್ರು ಕಿತ್ತಾಡ್ತಾರೆ. ನಮ್ಮಲ್ಲಿ ಯಾರು ಮೊದಲನೇ ಅವನು, ಯಾರು ಮೊದಲನೇ ಅವನು? ಯೇಸು ಕ್ರಿಸ್ತನ ಏನು ಆವಾಗ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಮನುಷ್ಯ ಕುಮಾರನನ್ನ ಕೆಟ್ಟ ಮನುಷ್ಯರು ಹಿಡ್ಕೊಂಡು ಒಡೆದು ಗಾಯಪಡಿಸಿ ಕೊಂದಾಕ್ತಾರೆ ಅಂತ ಆವಾಗ ಹೇಳ್ತಾ ಇದ್ದಾನೆ. ಏನೋ ಆತರ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಯಾರು ನಮ್ಮಲ್ಲಿ ಯಾರು ಮುಂದೆ ಬರೋನು ಅಂತ ಒಬ್ಬೊಬ್ರು ಕಿತ್ತಾಡ್ಕೊಂತ ಇದ್ರು. ಮತ್ತೆ ಎಷ್ಟೋ ಸಲ ಯೇಸು ಕ್ರಿಸ್ತನ ಹೇಳಿದ ಮಾತು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಆ ರೀತಿ ಎಷ್ಟೋ ಸಲ ಯೇಸು ಕ್ರಿಸ್ತನನ್ನ ಅವ್ರು ನಂಬದವರಾಗಿ ಹೋಗ್ತಾರೆ. ಈ ರೀತಿ ಯೇಸು ಕ್ರಿಸ್ತನು ತನಗೋಸ್ಕರವಾಗಿ 12 ದಿನಗಳು ಆರಿಸ್ಕೊಂಡ್ರು ಸಹ ಅವರೆಲ್ಲರೂ ಪರಿಪೂರ್ಣರಾಗಿ ಇರಲಿಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾದ ಕೊರತೆಗಳಿತ್ತು, ಸಮಸ್ಯೆಗಳಿತ್ತು. ಆದ್ರೂ ಸಹ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ಸಹಿಸಿಕೊಂಡು ಅವರನ್ನ ಯಾವಾಗ ಜೊತೆ ಇರಿಸಿಕೊಂಡು ಅವರನ್ನ ನಡೆಸುತ್ತಾ ಬಂದನು. ಇದೇ ರೀತಿ ನಿಮ್ಮ ಸುತ್ತಮುತ್ತ ಜನಗಳು ಯಾವತ್ತೂ ಪರಿಪೂರ್ಣರಾಗಿರೋದಿಲ್ಲ. ನಮ್ಮ ಸಂಬಂಧಿಕರಲ್ಲಿರ್ಬೋದು, ನಾವು ಕೆಲಸ ಮಾಡೋ ಸ್ಥಳದಲ್ಲಿರ್ಬೋದು, ನಾವು ಓದುವಂತ ಸ್ಥಳದಲ್ಲಿರ್ಬೋದು, ನಮ್ಮ ಮನೆಗಳ ಅಕ್ಕಪಕ್ಕ ಮನೆಗಳಿರ್ಬೋದು. ಆಗ ನಮ್ಮ ಸುತ್ತಮುತ್ತ ಇರುವಂತ ಜನಗಳು ಯಾವಾಗಲೂ ಎಲ್ಲರೂ ಪರಿಪೂರ್ಣರಾಗಿ ಇರೋದಿಲ್ಲ. ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾದ ಸಮಸ್ಯೆ ಇರುತ್ತೆ, ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾದ ತೊಂದರೆಗಳಿರುತ್ತೆ,
ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನಡೆಯುವಂತವர்களಾಗಿರ್ತಾರೆ. ಆದ್ರೆ ನಾನು ನೀವು ಏನ್ ಮಾಡಬೇಕು? ನಾನು ನೀವು ಕ್ರಿಸ್ತನ ಹಾಗೆ ಪರಿಪೂರ್ಣವಾಗಿರಬೇಕು. ಹಲ್ಲೆಲೂಯ. ಬೇರೆಯವರು ಕೊರತೆ ಉಳ್ಳವர்களಾಗಿ ಇರ್ತಾರೆ, ಆದ್ರೆ ನಾನು ನೀವೇನ್ ಮಾಡ್ಬೇಕು? ಕ್ರಿಸ್ತನ ಹಾಗೆ ಪರಿಪೂರ್ಣವುಳ್ಳವರಾಗಿರುವುದಕ್ಕಾಗಿ ಪ್ರಯಾಸಪಟ್ಟು ಎಲ್ಲರನ್ನ ಸಹಿಸಿ ನಡೆಸುವಂತವர்களಾಗಿ ನಾನು ನೀವಿರಬೇಕು. ಹಲ್ಲೆಲೂಯ. ಆದ್ರೆ ಯೇಸು ಕ್ರಿಸ್ತನು ಅವರನ್ನ ಸಹಿಸಿಕೊಂಡು ಅವರನ್ನ ಜೊತೆಲಿರಿಸಿಕೊಂಡು ಅವ್ರನ್ನ ನಡೆಸಿ ಕಟ್ಟ ಕಡೆಗೆ ಅವ್ರೇನಾದ್ರು ಕಟ್ಟ ಕಡೆಗೆ ಅವ್ರ ಇಡೀ ಲೋಕವನ್ನೇ ಕದಲಿಸುವಂತ ಶ್ರೇಷ್ಠ ದೇವಸೇವಕರುಗಳಾದ್ರು. ತನಗೋಸ್ಕರವಾಗಿ ಬಲವಾದ ಸಾಕ್ಷಿಗಳಾಗಿ ಅವ್ರು ಎದ್ದು ಬರುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ನಾನು ನೀವು ಇದರನ್ನು ಸಹಿಸಿ ಅವರನ್ನ ನಡೆಸುವುದಕ್ಕೆ ನಮ್ಮಿಂದ ಆದ್ರೆ ನಾಳೆ ಅವರಿಂದ ಒಳ್ಳೆ ಫಲವನ್ನ ನಮ್ಮಿಂದ ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಾವು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಯಾರು ಸರಿ ಇಲ್ಲ ಅಂತ ಅನ್ಕೊಂಡಿದ್ರೆ ಏನನ್ನು ಸಹ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅನೇಕರು ಏನ್ ಹೇಳ್ತಾರೆ ಅಂತಂದ್ರೆ, ಅವನು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವ್ರೆಲ್ಲ ಸರಿ ಇಲ್ಲ, ಇವರೆಲ್ಲ ಸರಿ ಇಲ್ಲ, ಯಾರು ಸರಿ ಇಲ್ಲ, ಏನನ್ನು ಅರ್ಥನೆ ಮಾಡ್ಕೊಳ್ಳೋದಲ್ಲ. ಎಲ್ಲೋದ್ರು ಯಾವನೂ ಸರಿ ಇಲ್ಲ, ಮನೇಲೂ ಯಾರು ಸರಿ ಇಲ್ಲ, ಆಚೆನೂ ಯಾರು ಸರಿ ಇಲ್ಲ, ಅದಕ್ಕೆ ನಾನು ಸರಿ ಇಲ್ಲ ಅಂತ ಹೇಳೋದನ್ನ ನಾವು ನೋಡ್ಬೋದು. ಆದ್ರೆ ಬೇರೆ ಯಾರನ್ನ ಒಬ್ರನ್ನ ಕೇಳಿದ್ರೆ ಅವ್ರು ಇದೇ ತರ ಹೇಳ್ತಾರೆ, ಯಾರು ಸರಿ ಇಲ್ಲ ಅದಕ್ಕೆ ನಾನು ಸರಿ ಇಲ್ಲ ಅಂತ ಹೇಳ್ತಾರೆ. ಅವಾಗ ಇವ್ರನ್ನ ಕೇಳಿದ್ರೆ ಯಾರು ಸರಿ ಇಲ್ಲ, ಅದಕ್ಕೆ ನಾನು ಸರಿ ಇಲ್ಲ ಅಂತ ಇವ್ರು ಹೇಳ್ತಾರೆ. ಅವ್ರನ್ನ ಕೇಳಿದ್ರೆ ಅದೇ ಹೇಳ್ತಾರೆ. ಇವಾಗ ಸರಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸರಿ ಹೋಗ್ಬೇಕಾದ್ರೆ ಯಾರಾದ್ರೂ ಮೊದಲು ಸರಿ ಹೋಗ್ಬೇಕು. ಯಾರಾದ್ರೂ ಮೊದಲು ಸರಿ ಹೋದ್ರೆ ಅವಾಗ ಬೇರೆಯವರು ಸರಿ ಹೋಗ್ತಾರೆ. ಆದ್ರೆ ಅನೇಕರು ಹೇಳೋದು ಯಾರು ಸರಿ ಇಲ್ಲ ಅದಕ್ಕೆ ನಾನು ಸರಿ ಇಲ್ಲ ಅಂತ. ಆದ್ರೆ ಮೊದಲು ಒಂದ್ ವೇಳೆ ನಾವು ಸರಿ ಹೋದ್ರೆ ಬೇರೆಯವ್ರನ್ನ ಸರಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಾನ್ ಸರಿ ಹೋಗಿರೋದನ್ನ ನೋಡಿ ಬೇರೆಯವರು ಒಂದು ವೇಳೆ ಸರಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಬೇರೆಯವ್ರು ಸರಿ ಇಲ್ಲ ಅಂತ ನಾನು ಸರಿ ಇಲ್ದ್ರೆ ಇದ್ರೆ ನನ್ನನ್ನು ನೋಡಿ ಬೇರೆಯವ್ರು ಮಾಡ್ತಾರೆ, ಬೇರೆಯವ್ರು ಸರಿ ಇಲ್ಲ ನಾನು ಸರಿ ಹೋಗೋದಿಲ್ಲ ಅಂತ ಅವರು ಸರಿ ಹೋಗೋದಿಲ್ಲ. ಆದ್ರೆ ನಾವು ಸರಿ ಹೋದ್ರೆ ಇನ್ನೊಬ್ಬರನ್ನು ಸರಿ ಮಾಡೋದಕ್ಕೆ ಒಂದು ವೇಳೆ ಅವಕಾಶ ಇರುತ್ತೆ. ಅದರಿಂದ ನಾವು ನಮ್ಮ ಸುತ್ತಮುತ್ತ ಇರುವಂತ ಸಮಾಜ, ನಮ್ಮ ಸುತ್ತಮುತ್ತ ಇರುವಂತ ಜನಗಳು ಯಾವತ್ತೂ ಎಲ್ಲರೂ ಪರಿಪೂರ್ಣರಾಗಿರೋದಿಲ್ಲ. ಒಬ್ಬೊಬ್ಬರನ್ನ ರೀತಿಯಾಗಿ ಇರ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು? ಎಲ್ಲರನ್ನ ಸಹಿಸುವಂತವர்களಾಗಿರಬೇಕು. ಸಹಿಸಿ ಎಲ್ಲರನ್ನ ಬಲಪಡಿಸಿ ಎಲ್ಲರೊಟ್ಟಿಗೆ ನಡೆಯುವಂತವர்களಾಗಿ ನಾನು ನೀವು ಇರಬೇಕು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ತನ್ನ ಶಿಷ್ಯಂದರನ್ನ ಸಹಿಸಿದನು. ಶಿಷ್ಯಂದರು ಕೊರತೆ ಉಳ್ಳವர்களಾಗಿ ಅವರಿದ್ರು. ಮತ್ತೆ ಶಿಷ್ಯಂದರು ಮಾತ್ರ ಅಲ್ದರ ಯೇಸು ಕ್ರಿಸ್ತನು ಇದ್ದಂತ ಕಾಲದಲ್ಲಿ ಸಮಾಜ ಯಾವ ತರ ಇತ್ತು? ಸಮಾಜ ಯಾವ ತರ ಇತ್ತು ಅಂತಂದ್ರೆ, ಒಂದ್ಸರಿ ಅವರು ಯೆರೂಸಲೇಮಿಗೆ ಹೋಗ್ಬೇಕಂತ ಹೋಗ್ತಾ ಇರ್ತಾರೆ. ಅವ್ರು ಹೋಗ್ತಾ ಇರುವಾಗ ಸಮಾರ್ಯದ ಹತ್ರ ಒಂದು ಹಳ್ಳಿಗೆ ಬರ್ತಾರೆ. ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ತನ್ನ ಶಿಷ್ಯಂದ್ರನ್ನ ಹಳ್ಳಿಯಲ್ಲಿ ಸ್ವಲ್ಪ ಊಟ ತಗೊಂಬನ್ನಿ ಅಂತ ಕಳಿಸ್ತಾರೆ. ಆದ್ರೆ ಅವ್ರೇನ್ ಮಾಡ್ತಾರೆ? ಇವ್ರನ್ನ ಸೇರಿಸ್ಕೊಳ್ಳೋದಿಲ್ಲ. ಸೇರಿಸ್ಕೊಳ್ತಿರುವಾಗ ಶಿಷ್ಯಂದ್ರಿಗೆ ತುಂಬಾ ಕೋಪ ಬರುತ್ತೆ. ಸ್ವಾಮಿ, ಇವ್ರ ಮೇಲೆಲ್ಲ ಬೆಂಕಿ ಬಿದ್ದು ಎಲ್ಲ ಭಸ್ಮ ಆಗ್ಬಿಡ್ಲಿ ಅಂತ ಹೇಳ್ಬಿಡೋಣ ಅಂತ ಕೇಳ್ತಾರೆ. ಆಗ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ಶಿಷ್ಯಂದ್ರನ್ನ ಗದರಿಸಿ ನಡಿರಿ ಅಂತ ಹೇಳಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ. ಆಗ ಈ ಸಮಾರ್ಯದ ಜನಗಳು ಏನ್ ಮಾಡಿದ್ರು? ಯೇಸು ಕ್ರಿಸ್ತನಿಗೆ ದೊಡ್ಡ ಅವಮಾನ ಮಾಡಿದ್ರು. ಅವ್ರು ಬರ್ತೀವಿ ಅಂದ್ರೆ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ, ಅವ್ರಿಗೆ ಅವಕಾಶ ಕೊಡಲಿಲ್ಲ. ಬರಬೇಡ, ಅವಾಗ ಮುಂದೆ ಹೋಗಂತಂದ್ರು. ಆಗ ಯೇಸು ಕ್ರಿಸ್ತನಿಗೆ ಅವಮಾನ ಅದು. ಆದ್ರೂ ಸಹ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು? ಅದನ್ನ ಸಹಿಸಿದ್ರು. ಇವ್ರ ಮೇಲೆಲ್ಲ ಬೆಂಕಿ ಬಿದ್ದು ಎಲ್ಲ ಭಸ್ಮ ಆಗ್ಬಿಡ್ಲಿ ಅಂತ ಅಲ್ಲೇ ಹೇಳಲಿಲ್ಲ. ಶಿಷ್ಯಂದ್ರನ್ನ ನೋಡಿ ಬೈದ್ಬಿಟ್ಟೆ, ನಡೀರ ಮುಂದೆ ಹೋಗೋಣ ಅಂತ ಮುಂದೆ ಹೋದ್ರು. ಮತ್ತೆ ಅದ್ ಮಾತ್ರ ಅಂದ್ರೆ ಒಂದ್ಸರಿ ಏನಾಗುತ್ತೆ? ದೆವ್ವ ಹಿಡಿದಂತ ಒಂದು ಮನುಷ್ಯ ಇರ್ತಾನೆ. ಅವನಲ್ಲಿ ಒಂದು ದಂಡು ದೆವ್ವಗಳಿರುತ್ತೆ. ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ? ಆ ದೆವ್ವದನ್ನ ಓಡಿಸ್ತಾರೆ. ಓಡಿಸಿದ್ಮೇಲೆ ಆ ದೆವ್ವಗಳೆಲ್ಲ ಹೋಗಿ ಅಲ್ಲಿ ಪಕ್ಕದಲ್ಲಿ ಒಂದು ಹಂದಿಗಳ ಗುಂಪು ಮೇಯ್ತಾ ಇದ್ರೆ ಅದ್ರೊಳಗಡೆ ಹೋಗಿ ಹಂದಿಗಳೆಲ್ಲ ಚದುರಿಸಿ ಅವೆಲ್ಲ ಹೋಗಿ ನೀರಲ್ಲಿ ಬಿದ್ದೆಲ್ಲ ಸತ್ತೋಗ್ಬಿಡುತ್ತೆ. ಆನಂತರ ಏನಾಗುತ್ತೆ? ಅವರೆಲ್ಲ ಬರ್ತಾರೆ. ಬಂದ್ಬಿಟ್ಟು ದೆವ್ವ ಹಿಡಿದಂತ ಅವನಿಗೆ ಬಿಡುಗಡೆ ಆಗಿರೋದನ್ನ, ಅವ್ನು ಚೆನ್ನಾಗಿರೋದನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಅದಾನಂತರ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ನೀನ್ ದಯವಿಟ್ಟು ಇಲ್ಲಿ ಇರಬೇಡ, ಇಲ್ಲಿಂದ ಹೋಗು ಅಂತ ಯೇಸು ಕ್ರಿಸ್ತನ ಕಳಿಸ್ಬಿಡ್ತಾರೆ. ಈ ಮನುಷ್ಯ ದೆವ್ವ ಹಿಡಿದವನು ಇದುವರೆಗೂ ಎಷ್ಟೆಲ್ಲ ಕಾಟ ಕೊಡ್ತಾ ಇದ್ದ, ಎಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದ. ಅವನಿರೋ ಜಾಗಕ್ಕೆ ಯಾರು ಹೋಗ್ತಾನೆ ಇರಲಿಲ್ಲ. ಅಂತ ಮನುಷ್ಯರನ್ನ ಬಿಡುಗಡೆ ಮಾಡಿರುವಂತ ಯೇಸು ಕ್ರಿಸ್ತನನ್ನ ಅವ್ರು ಬಂದು ಇಲ್ಲಿರ್ಬೇಡ, ಮೊದಲು ಇಲ್ಲಿಂದ ಖಾಲಿ ಮಾಡು, ಹೋಗು, ಇರ್ಬೇಡ ಹೋಗು ಅಂತ ಅಲ್ಲಿಂದ ಹೊರಡಿಸ್ಬಿಟ್ರು. ಯಾಕೆ? ನಿನ್ನಿಂದ ನಮ್ಮ ಮಂದಿಗಳೆಲ್ಲ ಹೋಯ್ತಲ್ಲ, ನಿರೂಪಿಸಿ ಹೋಯ್ತು ಅಂತ ನೀನಿದ್ರೆ ನಮ್ಗಿನ್ನ ನಷ್ಟ ಜಾಸ್ತಿ ಅಂತ ಅಂದ್ಬಿಟ್ಟು ಎಲ್ಲಾ ದೆವ್ವಗಳನ್ನ ಬಿಡಿಸಿ ಎಲ್ಲಾ ಹಂದಿಗಳನ್ನ ನೀರು ಹಾಕ್ಬಿಡುತ್ತೆ ಅಂತ. ಆದ್ರೆ ಆ ಜನಗಳು ಆ ರೀತಿ ಮಾಡಿದ್ರು. ಆಗ ಯೇಸು ಕ್ರಿಸ್ತನ ನನ್ನನ್ನೇ ಊರಿಂದ ಹೋಗ್ರಿ ಅಂತ ಹೇಳ್ತಾರ, ನಿಮ್ಗೆಲ್ಲ ಮಾಡ್ತೀನಿ ನೋಡಿ, ಇರೋ ಬರೋ ಅಂತಿ ಎಲ್ಲ ನೀರ ಬಿಡಿಸೋದಾಗ್ಲಿ ಅಂತ ಹೇಳ್ಬಿಡ್ಲಿಲ್ಲ. ಸರಿ ಆಯ್ತು, ಹೋಗ್ತೀವಿ ಬಿಡಿ ಅಂತ ಹೋಗ್ಬಿಟ್ರು. ಆಗ ಆ ಊರಿನವರು ಯೇಸು ಕ್ರಿಸ್ತನಿಗೆ ಅವಮಾನ ಮಾಡಿದ್ರು. ತಾನು ಮಾಡಿದ ಉಪಕಾರ ಅಂತ ದೆವ್ವ ಹಿಡಿದಂತವನ್ನ ದೇವ್ರು ಬಿಡುಗಡೆ ಮಾಡಿದ್ರು. ಆದ್ರೆ ಅವ್ರು ಬಂದು ಇವ್ರನ್ನ ಓಡಿಸ್ಬಿಟ್ರು, ಇಲ್ಲಿ ಬೇಡ ಹೋಗು ಅಂತ.
ಮತ್ತೆ ನಜರೇತಿನ ಜನಗಳೇನು ಮಾಡ್ತಾರೆ? ಯೇಸು ಕ್ರಿಸ್ತನು ಹುಟ್ಟಿ ಅಂದ್ರೆ ಬೆಳೆದು ಬಂದಂತ ಊರೆಲ್ಲ ನಜರೇತು. ಆದ್ರೆ ಅದನ್ನ ಸೇವೆ ಮಾಡ್ತಾರಂತ ಕಾಲದಲ್ಲಿ ಈ ನಜರೇತಿನ ಜನಗಳು ಆತನನ್ನು ಅಂಗೀಕರಿಸೋದಿಲ್ಲ. ಇವನ ಮರಿಯಳ ಮಗ ಅಲ್ವಾ ಅವನು? ಇವನ ಬಡಗೆ ಮಗ ಅಲ್ವಾ? ಕಾರ್ಪೆಂಟರ್ ಮಗ ಅಲ್ವಾ ಇವನು? ಇವನೇ ಹಿಂಗೆ ವಾಕ್ಯ ಬೋಧನೆ ಮಾಡ್ದವನೇ, ಇವನ್ ಪ್ರಾರ್ಥನೆ ಮಾಡಿದ್ರೆ ಏನ್ ಹಿಂಗೆ ಅದ್ಭುತಗಳಾಗುತ್ತೆ? ಎಲ್ಲಿಂದ ಮತ್ತೆ ಶಕ್ತಿ ಇವನಿಗೆ ಅಂತ ನಿರ್ಲಕ್ಷ್ಯದಿಂದ ನೋಡಿದ್ರು. ಆತನನ್ನ ಮೆಸ್ಸಿಯ ಅಂತ ಅವರು ಒಪ್ಪಿಕೊಳ್ಳಲಿಲ್ಲ. ಯೇಸು ಕ್ರಿಸ್ತನು ಅವರು ತನ್ನನ್ನು ನಂಬದೇ ಇರುವುದಕ್ಕೆ ಆಶ್ಚರ್ಯ ಪಡ್ತಾರೆ. ನನ್ನ ಸ್ವಂತ ಊರಿನವರೇ ನನ್ನ ನಂಬಲಿಲ್ವಲ್ಲ ಅಂತ ಹೇಳ್ಬೋದು. ಆಗ್ಲೇ ಯೇಸು ಕ್ರಿಸ್ತನು ಹೇಳಿದ್ರು, ಪ್ರವಾದಿಗೆ ತನ್ನ ಸ್ವಂತ ಊರಿನಲ್ಲಿ ಮರ್ಯಾದೆ ಇಲ್ಲ ಅಂತ ಅಂದ್ಬಿಟ್ಟು. ಆನಂತರ ಏನ್ ಮಾಡ್ತಾರೆ ಅವ್ರು ಹೊರಟೋಗ್ತಾರೆ. ಆಗ ನಜರೇತಿನ ಊರಿನವರು ಆತನಿಗೆ ಅವಮಾನ ಮಾಡಿದ್ರು. ಇವನ ಬಡಗೆಯ ಮಗ, ಕಾರ್ಪೆಂಟರ್ ಮಗ, ಇವನ್ಗೆಲ್ಲ ಬಂತಪ್ಪ ಈ ಜ್ಞಾನ ತಿಳುವಳಿಕೆ ಅಂತ ಆತನನ್ನು ನಿರ್ಲಕ್ಷ್ಯ ಮಾಡಿದ್ರು. ಆಗ ನಮ್ಮ ಸುತ್ತಮುತ್ತ ಸಮಾಜ ಯಾವ ತರ ಇರುತ್ತೆ? ನಮ್ಮ ಸುತ್ತಮುತ್ತ ಸಮಾಜ ಯಾವತ್ತೂ ನಮ್ಮನ್ನ ರತ್ನಗಮಲೆ ಆಸಿ ಕರೆಯೋದಿಲ್ಲ. ನಮಗೆ ಅವಮಾನ ಮಾಡುತ್ತೆ, ನಮ್ಮನ್ನ ತಿರಸ್ಕಾರ ಮಾಡುತ್ತೆ, ನಮ್ಮನ್ನ ತಳ್ಳುತ್ತೆ, ನಮ್ಮನ್ನ ದೂಷಿಸುತ್ತೆ, ಎಲ್ಲ ಮಾಡುತ್ತೆ. ಅದನ್ನ ನಾವೇನ್ ಮಾಡ್ಬೇಕು? ಸಮಾಜವನ್ನ ಸಹಿಸ್ಕೊಳ್ಬೇಕು. ಇವರೆಲ್ಲ ನಾವ್ ಹೇಳ್ದಂಗೆ ಕೇಳ್ಬೇಕು. ಇವರಲ್ಲಿ ನನ್ನನ್ನು ದ್ವೇಷ ಮಾಡೋನು ಯಾರು ಇರಬಾರ್ದು, ನನ್ನನ್ನು ಆಡ್ಕೊಳ್ಳೋನು ಯಾರು ಇರಬಾರ್ದು, ಎಲ್ರು ನನಗೆ ಗೌರವ ಕೊಡ್ಬೇಕು, ಎಲ್ರು ಮರ್ಯಾದೆ ಕೊಡ್ಬೇಕು ಅಂತ ಅನ್ಕೊಳಕ್ ಆಗಲ್ಲ. ಯೇಸು ಕ್ರಿಸ್ತನಿಗೆ ಈ ಲೋಕ ಮರ್ಯಾದೆ ಕೊಡ್ಲಿಲ್ಲ, ಆದ್ರೆ ಯೇಸು ಕ್ರಿಸ್ತನು ಸಹಿಸಿದನು. ನಾನು ನೀವು ಈ ಸಮಾಜವನ್ನ ಸಹಿಸಬೇಕು. ಯೇಸು ಕ್ರಿಸ್ತನು ಸಮಾಜವನ್ನ ಸಹಿಸಿದನು. ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ, ತುಂಬಾ ಒಳ್ಳೆಯವರು. ಇವ್ರು ಯಾರು ಅಂತಂದ್ರೆ ವಿರೋಧಿಗಳು. ಯೇಸು ಕ್ರಿಸ್ತನಿಗೆ ವಿರೋಧಿಗಳು ಬರ್ತಾರೆ. ಆ ವಿರೋಧಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಆತನ ಪರಿಹಾಸ್ಯ ಮಾಡ್ತಾರೆ, ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಇವನ್ ದೆವ್ವ ಹಿಡಿದವನು ಅಂತಾರೆ, ಈತನು ದೆವ್ವಗಳಿಗೆ ನಾಯಕನು ಅಂತ ಹೇಳ್ತಾರೆ. ದೆವ್ವಗಳ ನಾಯಕನ ಸಹಾಯದಿಂದಲೇ ಇವನ್ ದೆವ್ವ ಬಿಡಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇವನ್ಗೆ ಹುಚ್ಚಿಡಿದಿದೆ ಅಂತ ಹೇಳ್ತಾರೆ. ಇವನ್ ಬಕಾಸುರ ಚೆನ್ನಾಗಿ ತಿಂತಾನೆ ಅಂತ ಹೇಳ್ತಾರೆ. ಪಾಪಿಗಳ ಸ್ನೇಹಿತ ಇವನು ಅಂತ ಹೇಳ್ತಾರೆ. ಹಿಂಗೆಲ್ಲ ಹೇಳಿ ಕೊನೆಗೆ ತನ್ನನ್ನ ಸೆರೆ ಮಾಡ್ತಾರೆ, ತನ್ನನ್ನ ಮುಖದ ಮೇಲೆ ಉಗಿಳ್ತಾರೆ, ತನ್ನ ಕೂದಲನ್ನ ಕೀಳ್ತಾರೆ, ತನಗೆ ಏಟು ಕೊಡ್ತಾರೆ, ತನ್ನ ಕೋರೆಗಳನ್ನ ಹೊಡಿತಾರೆ, ತನ್ನ ಮೇಲೆ ಶಿಲುಬೆ ಒರೆಸ್ತಾರೆ, ತನಗೆ ಮಳೆಗಳನ್ನ ಹೊಡಿತಾರೆ, ತಲೆಯಲ್ಲಿ ಮುಳ್ಕಿರೀಟವನ್ನು ಇಡ್ತಾರೆ, ಶಿಲುಬೆಯಲ್ಲಿ ತೂಗು ಹಾಕಿ ಮರಣಕ್ಕೆ ಒಪ್ಪಿಸ್ಕೊಡ್ತಾರೆ. ಹಾಗೆ ತನ್ನ ವಿರೋಧಿಗಳು ಇದೆಲ್ಲವನ್ನು ತನಗೆ ಮಾಡಿದ್ರು. ಆದ್ರೆ ಇಷ್ಟೆಲ್ಲ ತನ್ನನ್ನು ವಿರೋಧಿಸುವಂತವ್ರು ಮಾಡಿದ್ರು ಸಹ ಯೇಸು ಕ್ರಿಸ್ತನು ಮಾಡಿದ ಕಾರ್ಯ, ತಂದೆಯೇ ಇವರಿಗೆ ಕ್ಷಮಿಸು, ತಂದೆಯೇ ಇವರಿಗೆ ಕ್ಷಮಿಸು, ಇವ್ರು ಮಾಡ್ತಾ ಇರೋದು ಏನು ಅಂತ ಅವರಿಗೆ ಗೊತ್ತಿಲ್ಲ ಅಂತ ಪ್ರಾರ್ಥನೆ ಮಾಡಿದ್ರು. ಯೇಸು ಕ್ರಿಸ್ತನ ಅದನ್ನ ಯಾಕೆ ಮಾಡಿದ್ರು? ಯೇಸು ಕ್ರಿಸ್ತನು ತನ್ನ ವಿರೋಧಿಗಳನ್ನು ಸಹಿಸಿದನು. ಇವ್ರು ನನಗೆ ಇಷ್ಟೆಲ್ಲಾ ಮಾಡ್ತಾ ಇದಾರಲ್ಲ, ಇವ್ರ ಮೇಲೆಲ್ಲ ಬೆಂಕಿ ಬಿದ್ದು ಸೋದಾಗ್ಲಿ, ಇವ್ರಿಗೆಲ್ಲ ರೋಗ ಬಂದು ನಾಶ ಆಗ್ಲಿ, ಇವ್ರಿಗೆಲ್ಲ ಹಠಾತ್ ಆಗಿ ಮರಣ ಬಂದ್ಬಿಡ್ಲಿ ಅಂತ ಯೇಸು ಕ್ರಿಸ್ತನು ಹೇಳಲಿಲ್ಲ. ಯೇಸು ಕ್ರಿಸ್ತನು ತನ್ನನ್ನ ಹಿಂಸಿಸಿದವರನ್ನು, ಬಾಧಿಸಿದವರನ್ನು, ಕೊಂದು ಹಾಕಿದವರನ್ನು ಸಹಿಸಿದನು. ಸಹಿಸಿದ್ರಿಂದ ದೇವರೇ ಇವ್ರನ್ನ ಕ್ಷಮಿಸು, ತಂದೆಯೇ ಇವ್ರನ್ನ ಕ್ಷಮಿಸು ಅಂತ ಹೇಳಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದನು. ಆಗ ಯೇಸು ಕ್ರಿಸ್ತನು ಸಹಿಸುವಂತವನಾಗಿದ್ದನು. ತನ್ನನ್ನ ವಿರೋಧಿಸುವಂತವರನ್ನು ಅಪಹಾಸ್ಯ ಮಾಡಿ, ದೂಷಣೆ ಮಾಡಿ, ಒಡೆದು ಕೊಂದು ಹಾಕುವಂತವರನ್ನು ತಾನು ಸಹಿಸುವಂತವನಾಗಿದ್ದನು. ಅದರಿಂದನೇ ಅವರ ಕ್ಷಮೆಗೋಸ್ಕರವಾಗಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದನು. ಇವತ್ತು ನನ್ನನ್ನ ನಿಮ್ಮನ್ನ ವಿರೋಧ ಮಾಡುವಂತವರು ಈ ಲೋಕದಲ್ಲಿ ಇರ್ತಾರೆ. ನಮ್ಮನ್ನು ಅಪಹಾಸ್ಯ ಮಾಡೋರು, ಅವಮಾನ ಮಾಡೋರು, ನಿಂದನೆ ಮಾಡುವಂತವರು, ಕೆಟ್ಟ ಕೆಟ್ಟ ಆ ಸುಳ್ಳುಗಳನ್ನ ನಮ್ಮ ಮೇಲೆ ಹೊರಿಸುವಂತವರು, ನಮಗೆ ಹೊಡೆಯುವಂತವರು, ಗಾಯ ಮಾಡುವಂತವರು, ಅವಕಾಶ ಸಿಕ್ಕರೆ ನಮ್ಮನ್ನ ಕೊಂದು ಹಾಕಬೇಕಂತ ಹೇಳಿ ನೋಡುವಂತವ್ರು, ಎಲ್ಲಾ ತರ ಜನಗಳು ಈ ಲೋಕದಲ್ಲಿ ಇರ್ತಾರೆ. ಆದ್ರೆ ನಾವು ಅವರುಗಳನ್ನು ಸಹಿಸುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ಹಾಗೆ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸು ಎಂಥದ್ದು? ಆತನಲ್ಲಿ ಇದ್ದಂತ ಮನಸ್ಸು ಇತರಗಳನ್ನ ಸಹಿಸುವಂತಹ ಮನಸ್ಸು. ತಾನು ತನ್ನ ತಂದೆ ತಾಯಿಗಳನ್ನು ಸಹಿಸಿದನು. ತನಗಿಂತ ಜ್ಞಾನದಲ್ಲಿ ಕಡಿಮೆಯಾಗಿದ್ದ, ತಾನು ಹೇಳಿದ ಮಾತನ್ನ ಅರ್ಥ ಮಾಡಿಕೊಳ್ಳದೆ ಹೋದ, ದೇವರ ಚಿತ್ತವನ್ನ ಅರ್ಥ ಮಾಡಿಕೊಳ್ಳದೆ ಹೋದ ತನ್ನ ತಂದೆ ತಾಯಿಗಳನ್ನ ಸಹಿಸಿದನು. ತನ್ನನ್ನ ಹಾಗೆ ಮಾಡಿದಂತ, ತನ್ನನ್ನ ಸೇರಿಸಿಕೊಳ್ಳದೆ ಹೋದಂತ ತನ್ನ ಸಹೋದರರನ್ನ ಸಹಿಸಿದನು, ತನ್ನ ಶಿಷ್ಯಂದರನ್ನ ಸಹಿಸಿದನು, ಸಮಾಜವನ್ನು ಸಹಿಸಿದನು, ತನ್ನನ್ನು ವಿರೋಧಿಸಿ ಕೊಂದು ಹಾಕಿದವರನ್ನು ಸಹ ಅದನ್ನು ಸಹಿಸಿಕೊಂಡನು. ಕ್ರಿಸ್ತ ಯೇಸುಗಳಿದ್ದಂತ ಮನಸ್ಸು ನನ್ನಲ್ಲಿ ನಿಮ್ಮಲ್ಲಿ ಸಹ ಇರಬೇಕು. ಆ ಮನಸ್ಸು ಯಾವುದು? ಇತರರನ್ನ ಸಹಿಸುವಂತ ಮನಸ್ಸು. ಹಲ್ಲೆಲೂಯಾ. ನಾನು ನೀವು ಇತರರನ್ನ ಸಹಿಸೋದಕ್ಕೆ ಸಾಧ್ಯವಾದರೆ ಎಷ್ಟೋ ಸಮಸ್ಯೆಗಳು ಸರಿ ಹೋಗುತ್ತೆ. ಇವತ್ತು ಕುಟುಂಬಗಳಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಕಾರಣ ನಮ್ಮಲ್ಲಿ ಸಹಿಸುವಂತ ಮನಸ್ಸಿಲ್ಲ. ನಮಗೆ ಹಠ, ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳಿದ್ದೆ ಆಗಬೇಕು, ನಾಳೆ ಹೇಳೋದೇ ಸರಿ.
ಬೇರೆಯವರನ್ನ ಸಹಿಸುವಂತ ಮನಸ್ಸಿಲ್ಲ, ಬೇರೆಯವರ ತಪ್ಪುಗಳನ್ನ ಸಹಿಸುವಂತ ಮನಸ್ಸಿಲ್ಲ, ಬೇರೆಯವರ ಬಲಹೀನತೆಯನ್ನು ಸಹಿಸುವಂತ ಮನಸ್ಸಿಲ್ಲ, ಬೇರೆಯವರ ಗುಣ ಸ್ವಭಾವಗಳನ್ನ ನಡವಳಿಕೆಗಳನ್ನ ಸಹಿಸುವಂತ ಮನಸ್ಸಿಲ್ಲ. ಮನುಷ್ಯರು ಎಲ್ಲರೂ ಒಂದೇ ರೀತಿಯಾಗಿ ಇರೋದಿಲ್ಲ. ಅದಕ್ಕೆ ಸಹಿಸುವಂತ ಮನಸ್ಸು ನನಗೆ ನಿಮಗಿರಬೇಕು. ಆಗಲೇನೆ ಕುಟುಂಬವನ್ನ ಕಟ್ಟೋದಕ್ಕಾಗೋದು, ಸಮಾಜವನ್ನ ಕಟ್ಟೋದಕ್ಕಾಗೋದು. ಆದ್ರೆ ನಾನು ಹೇಳ್ದಂಗೆ ಆಗಬೇಕು, ನಾನು ಹೇಳಿದ್ದೇ ಮಾಡಬೇಕು ಅಂತಂತಂದ್ರೆ ಎಲ್ಲ ಕೆಟ್ಟು ಹೋಗುತ್ತೆ. ನಾನು ನೀವು ಸಹಿಸೋದಕ್ಕೆ ಸಾಧ್ಯ ಆದ್ರೆ ಎಷ್ಟೋ ಸಮಸ್ಯೆಗಳನ್ನ ಸರಿ ಮಾಡಬಹುದು. ಆದ್ರೆ ನಾವು ಸಹಿಸದವರಾಗಿ ದೇವರೇ ಎಲ್ಲ ಸರಿ ಮಾಡು ಅಂತ ಹೇಳ್ತಾ ಇರ್ತೀವಿ. ಸಹಿಸಿಕೊಂಡ್ರೆ ಎಷ್ಟೋ ಸಮಸ್ಯೆಗಳನ್ನ ನಾವು ಸರಿ ಮಾಡಬಹುದು. ಆಗ ನಾವೇನ್ ಮಾಡ್ಬೇಕು? ದೇವರೇ ಎಷ್ಟೋ ಸಮಸ್ಯೆಗಳನ್ನ ಸರಿ ಮಾಡೋದಕ್ಕಿಂತ ದೇವರೇ ನನಗೆ ಸಹಿಸಿಕೊಳ್ಳುವಂತ ಮನಸ್ಸು ಕೊಡುವಂತ ಪ್ರಾರ್ಥನೆ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳು ತಾನಾಗೆ ಸರೋಗುತ್ತೆ. ನಾವು ಯಾವ ರೀತಿಯಾಗಿದ್ದೇವೆ ಯೋಚನೆ ಮಾಡೋಣ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಎಫೆಸದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಇಲ್ಲಿ ಪೌಲು ಅನೇಕ ವಿಷಯಗಳನ್ನು ವಿಶ್ವಾಸಿಗಳಿಗೆ ಬರೀತಾನೆ. ತಾನು ಬರೆಯುವಂತ ಒಂದು ಮಾತೇನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಎಂಬುದಾಗಿ. ನಾನು ನೀವು ಏನ್ ಮಾಡಬೇಕು? ಒಬ್ಬರನ್ನೊಬ್ಬರು ಸಹಿಸುವಂತವರುಗಳಾಗಿ ಇರಬೇಕು. ಅದು ಮಾತ್ರ ಅಲ್ಲದೆ ಕೊಲೊಸ್ಸೆಯವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಇಲ್ಲಿ ಪೌಲನು ಬರೆಯುವಂತ ಮಾತೇನೆಂದ್ರೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ, ಅವನಲ್ಲಿ ತಪ್ಪೇ ಇಲ್ಲ ಅಂತಲ್ಲ, ತಪ್ಪಿಗಿದೆ, ನೀನು ತಪ್ಪು ಹೊರಿಸೋದಕ್ಕೆ ಕಾರಣ ಇದೆ, ಇದ್ದರೂ ಸಹ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ ಎಂಬುದಾಗಿ. ಸಹಿಸಿಕೊಳ್ಳೋದು ಅಂದ್ರೆ ಏನು? ಸಹಿಸಿಕೊಳ್ಳೋದು ಅಂತ. ಆಗ ದೇವರ ವಾಕ್ಯ ನಮಗೆ ಹೇಳೋ ಮಾತೆಲ್ಲ ನಾವು ಸಹಿಸುವಂತವರುಗಳಾಗಿರಬೇಕು. ಇತರಗಳನ್ನ ನಾವು ಸಹಿಸಬೇಕು. ನಾವು ಯಾವ ರೀತಿ ಇದ್ದೇವೆ ಯೋಚನೆ ಮಾಡಿ ನೋಡೋಣ. ದೇವರು ನಮ್ಮನ್ನ ಸಹಿಸಿದ್ದಾರೆ. ನಮ್ಮನ್ನ ದೇವರು ಸಹಿಸಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನಮ್ಮನ್ನು ನಾಶ ಮಾಡಬಹುದಾಗಿತ್ತು. ಇದುವರೆಗೂ ನಾವು ಇದ್ದೀವಿ ಅಂತಂದ್ರೆ ದೇವರು ನಮ್ಮನ್ನ ಸಹಿಸಿಕೊಂಡಿದ್ದಾರೆ. ನಾನು ನೀವು ಇತರರನ್ನ ಸಹಿಸಬೇಕು. ನಾವೆಲ್ಲ ಎತ್ತಿನಂತೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನು ತನ್ನ ತಂದೆ ತಾಯಿಗಳನ್ನು ಸಹಿಸಿದನು, ಸಹೋದರರನ್ನು ಸಹಿಸಿದನು, ಶಿಷ್ಯಂದ್ರನ್ನು ಸಹಿಸಿದನು, ಸಮಾಜವನ್ನು ಸಹಿಸಿದನು, ವಿರೋಧಿಗಳನ್ನು ಸಹಿಸಿದನು. ನಾನು ನೀವು ಎಲ್ಲಾ ಮನುಷ್ಯರನ್ನ ಸಹಿಸಿ ಈ ಲೋಕ ಯಾತ್ರೆಯನ್ನ ನಡೆಸುವಂತವರುಗಳಾಗಿರಬೇಕು. ನಾವು ಇತರರನ್ನ ಸಹಿಸುವಾಗ ದೇವರು ನಮ್ಮನ್ನು ಸಹಿಸಿ ನಮಗೆ ಒಳ್ಳೆಯದನ್ನು ಮಾಡುವರು. ನಾವು ಯಾವ ರೀತಿಯಾಗಿದ್ದೇವೆ? ಸಹಿಸುವಂತವರಾಗಿದ್ದೇವಾ ಅಥವಾ ಹಠ ಹಿಡಿಯುವಂತವರುಗಳಾಗಿದ್ದೇವಾ? ಯೋಚನೆ ಮಾಡೋಣ. ಸಹಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ನಮ್ಮ ತಂದೆಗೆ, ನಮಗೆ ನೀವು ಅನುಗ್ರಹಿಸಿದ ಈ ಬೆಳಗಿನ ಆರಾಧನೆಯ ಸಮಯಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ತಂದೆ ನಿಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡಿ ನೋಡಿದೆವಲ್ಲ, ಕ್ರಿಸ್ತ ಯೇಸುವಿನಲ್ಲಿ ಇತರಗಳನ್ನು ಸಹಿಸುವಂತ ಮನಸ್ಸು ಇದ್ದಿತ್ತು ಎಂಬುದಾಗಿ ನಾವು ಧ್ಯಾನ ಮಾಡಿದೆವಲ್ಲ, ಅದರಂತೆ ತಂದೆಗೆ ನಾವು ಸಹ ಇತರರನ್ನ ಸಹಿಸುವಂತ ಮನಸ್ಸನ್ನ ನಮಗೆ ಅನುಗ್ರಹಿಸರಿ. ನಮ್ಮ ತಂದೆ ತಾಯಿಗಳನ್ನಾಗಲಿ, ತಂದೆಯೇ ನಮ್ಮ ಸಹೋದರ ಸಹೋದರಿಗಳನ್ನಾಗಲಿ, ತಂದೆಯೇ ನಮ್ಮ ಸುತ್ತಮುತ್ತ ಇರುವಂಥ ಜನಗಳನ್ನಾಗಲಿ, ಸಮಾಜವನ್ನಾಗಲಿ, ನಮ್ಮನ್ನು ವಿರೋಧಿಸುವಂಥವರುಗಳನ್ನಾಗಲಿ, ಯಾರನ್ನೇ ಆಗಲಿ ಎಲ್ಲ ಮನುಷ್ಯರನ್ನ ಸಹಿಸುವಂಥ ಮನಸ್ಸನ್ನು ನಮಗೆ ಕೊಡಿರಿ. ತಂದೆಯೇ, ನಮ್ಮಲ್ಲಿ ಸಹಿಸುವಂಥ ಮನಸ್ಸು ಇಲ್ಲದಿರುವುದೇ ಎಷ್ಟೋ ಸಮಸ್ಯೆಗಳಿಗೆ ಕಾರಣ. ಆದರೆ ನಮ್ಮಲ್ಲಿ ಸಹಿಸುವಂಥ ಮನಸ್ಸಿರುವುದಾದರೆ ಎಷ್ಟೋ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ಸಾಧ್ಯ ಉಂಟು. ತಂದೆಯೇ, ಇದುವರೆಗೂ ಒಂದು ವೇಳೆ ಸಹಿಸದೆ ನಡೆದಿದ್ದರೆ ನಮ್ಮನ್ನು ಕ್ಷಮಿಸಿರಿ. ನೀವು ನಮ್ಮನ್ನು ಸಹಿಸಿಕೊಂಡಿದ್ದೀರಿ, ನಾವು ಇತರರನ್ನು ಸಹಿಸುವಂಥ ಮನಸ್ಸನ್ನು ಕೊಡಿರಿ. ನಮ್ಮ ದೈವ ತಂದೆಯೇ ನಮ್ಮೆಲ್ಲರ ಮೇಲಿರಲಿ. ತಂದೆಯೇ, ನಿಮ್ಮ ಹಸ್ತಕ್ಕೆ ನಮ್ಮನ್ನು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೆನ್, ಆಮೆನ್.